ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ನಾಮ ರೇಣುಕಾ, ವರುಣವಿ, ಅಂಕಿತಾ, ಮೃತ್ತಿಕಾ, ಪ್ರಕೃತಿ. ಪ್ರಹ್ಲಾದ್. ಎಲ್ಲರಿಗೆ 50th ಸೆಷನ್ ಇತ್ತು. ಇವ ಎಲ್ಲರಿಗೂ ವಿಶೇಷ ಆಶೀರ್ವಾದ. ರಘುತ್ತಮ ತೀರ್ಥದ ಆರಾಧನೆ. ನಾಳೆ ಭೋಗಿ ಹಬ್ಬ ಬರ್ತಾ ಇದೆ. ಮುಡಿದ್ರೆ ನಾಳೆ ಒಂದು ಕ್ಲಾಸ್ ನಾವು ತೇಲಕ್ಕೆ ನೋಡೋಣ. ಹಂಗ ಟೈಮ್ ಇದ್ರೆ ನಾಳೆ ತೆಗಿತಾನೆ. ಸರಿಯಾ? ಭೋಗಿ ಹಬ್ಬನು ನಾವು ಪೊಂಗಲ್ ಇದಕ್ಕೆ ಮುಂಚೆ ತೆಗೆದೇವ. ಪೊಂಗಲ್ ಸೆಲಿಬ್ರೇಷನ್ ಪತಿ ಮಾತಾಡಿದ್ದೇವೆ ಅದಕ್ಕೆ ಮುಂಚೆ. ಹೋದ ವರ್ಷ ಕ್ಲಾಸ್ ಎಲ್ಲವಲ್ಲ. ನಾವು ಅದ್ ಮಟ್ಟ ಕವರ್ ಮಾಡಲ್ಲ ನೆನೆಸ್ತಾ. ಈಗ ಏನು ಬತ್ತೆ ನಾಳಂದ. ನಾಳೆ ಬಂದು ನಾಡದಿಂದ ಏನು ದಕ್ಷಿಣಾಯನಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ. 2 ಆಯನ ಒಂದು ವರ್ಷದಲ್ಲಿ. ಎಷ್ಟಾಯನ? ಉತ್ತರಾಯಣ, ದಕ್ಷಿಣಾಯನ. ಅಲ್ಲಿ ನಾಡದೇನ್ ಕ್ಲಾಸ್ ಏನ್ ಆರಂಭ ಆಗುತ್ತೆ? ಉತ್ತರಾಯಣ. ಉತ್ತರಾಯಣ ಪುಣ್ಯಕಾಲ. ಅದು ತಾನೆ ತಮಿಳಿ ಬಂದು ತೈ 1 ತೈ ಮಾಸ ಅಂತ ಹೇಳ್ತೇವೆ ಅಲ್ವಾ? ಅದನ್ನ ತರ ಪೊಂಗಲ್ ಅಂತ ಹಬ್ಬವ ಸೆಲೆಬ್ರೇಟ್ ಮಾಡ್ತೇವೆ ನಾವು ಇಲ್ಲಿ. ಉತ್ತರಾಯಣ ಪುಣ್ಯಕಾಲ. ಮಕರ ಸಂಕ್ರಾಂತಿ ಇನ್ನೊಂದು ಹೆಸರೇನು? ಮಕರ ಸಂಕ್ರಾಂತಿ. ಅದಕ್ಕೆ ಮೊದಲ ದಿವಸ ಏನದು? ನಾಳೆ ಭೋಗಿ. ಭೋಗಿ ಹಬ್ಬ. ಭೋಗಿ ಹಬ್ಬ ಏನ್ ಮಾಡಬೇಕು? ನಾಳೆ ಎಲ್ಲಾರು ಅಭ್ಯಂಗ ಸ್ನಾನ ಮಾಡಬೇಕು. ಭೋಗಿ ಹಬ್ಬ ದಿನ ಅಭ್ಯಂಗ ಸ್ನಾನ ಮಾಡಬೇಕು. ಮನೆ ಪೂಜೆ ಮಾಡಿ ಹಳೆ ವಿಷಯಗಳೆಲ್ಲ ಇದ್ದರೆ ಮನೆಯಿಂದ ಹೊರಗೆ ಅದನ್ನೆಲ್ಲ ಬಿಸಾಡಿಟ್ಟು ಹೊಸಾದನ್ನ ಎಲ್ಲ ಸ್ವೀಕಾರ ಮಾಡಬೇಕು. ಸರಿಯಾ? ಸರಿ. ನಾಳೆ ಭೋಗಿ ಹಬ್ಬ, ನಾಡದ್ದು ಮಕರ ಸಂಕ್ರಾಂತಿ. ಸರಿ, ನಾವು ರಘುತ್ತಮ ಸ್ವಾಮಿಗಳು ನೋಡೋಣವಾ? ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಗಗನ್ಯಾ ಪ್ರಭಾಗವತ್. ಕೃಷ್ಣಾಯ ವಾಸುದೇವಾಯ ಪ್ರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಹಂ ವಾದಿರಾಜ ಗುರುನ್ ವಂದೇ. ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ಸುರತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನು ತಗೋಣ ಬಾಪ. ಐಡಿಲಿ ಯಾರಿದ್ದಾರೆ? ಹಲೋ ಹಾ, ಏನು ನರಸಿಂಹ ಪ್ರಸಾದ್ ಐಡಿಲಿ ಇರೋದು. ಓ ಚಿನ್ಮಯ್. ಓಕೆ ಮಾ, ಸರಿ ಬಾ ಚಿನ್ಮಯ್. ತುಂಬಾನಾಯ್ತು. ಇವತ್ತು ನಾವು ಈ ತರ ಜಸ್ಟ್ ಬಂದು ನಾಡದ್ದು ಮಕರ ಸಂಕ್ರಾಂತಿಯ ಬಗ್ಗೆ ಮಾತಾಡಿದೆವು. ಈಗ ಬಟ್ ಪ್ರೈಮರಿಯ ಈ ಕ್ಲಾಸ್ ಬಂದು ರಘುತ್ತಮ ತೀರ್ಥರು. ನಾ ಸ್ಕ್ರೀನ್ ಶೇರ್ ಮಾಡ್ತಾನೆ. ಇವತ್ತೆಲ್ಲರಿಗೆ ಹರಿವಾಯು ಗುರುಗಳ ಅನುಗ್ರಹ ಪರಿಪೂರ್ಣವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ನಮ್ಮ ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಆಫ್ ಡಿಸ್ಕೋರ್ಸಸ್ ಆರ್ಟ್ಸ್ ಅಂಡ್ ಆರ್ಟಿಕಲ್ಸ್ ನಾವು 50ನೇ ಕ್ಲಾಸ್ ಇದ್ದೇವೆ. ಎಲ್ಲ ಕ್ಲಾಪ್ ಮಾಡೋಣವಾ? ಇದರಲ್ಲಿ
ಪ್ರಾಣೇಶ್ ನೀನ್ ಕ್ಲಾಪ್ ಮಾಡು. 50ನೇ ಕ್ಲಾಸ್ 50th ಸೆಷನ್ ಇದು. ಕ್ಲಾಪ್ ಯಾಕೆ ಮಾಡ್ಬೇಕು ಅಂದ್ರೆ ನಾವು ಈಗ 50th ಕ್ಲಾಸ್ ನೀ ಅಟೆಂಡ್ ಕ್ಲಾಸ್ ಬಿಡಂಗ್ ಅಟೆಂಡ್ ಮಾಡ್ತಿಲ್ಲ ಅದಕ್ಕೋಸ್ಕರ ಪ್ರಹ್ಲಾದ್ ನಿಂಗೆ ನಾವುಳ ಕ್ಲಾಪ್ ಮಾಡ್ತೀವಿ. ಹೌದು ಥ್ಯಾಂಕ್ ಯು ಅಮ್ಮ ಹೇಳಿಡ. ಹಾ ಸ್ಕ್ರೀನ್ ಕಾಣಿಸ್ತೀಯಾ? ಯಾರ್ಯಾರಿದ್ದಾರೆ? ಪ್ರಕೃತಿ, ವಲ್ಲವಿ, ಅಂಕಿತಾ, ಮೃತ್ತಿಕಾ, ರೇಣುಕಾ, ಪ್ರಹ್ಲಾದ್, ಸಹನಾ, ಚಿನ್ಮಯಿ, ಪೂರ್ಣಶ್ರೀ, ಭಾರ್ಗವ್ ಕೃಷ್ಣ, ಅಜಯ್ ಕೃಷ್ಣ, ವೈಭವ್ ಕೃಷ್ಣ ಸೇರಿ ಇತ್ತೆಲ್ಲ ಬಂದಿದ್ರಿ. ಸೊ ಇವತ್ತು ನಾವು ನೋಡೋದು ರಘುತ್ತಮ ತೀರ್ಥರು ಅವರ ಆರಾಧನೆ. ಸರಿಯಾ? ನಾವು ಶ್ಲೋಕ ಹೇಳ್ತೇವಲ್ಲ, ನಮ್ಮ ಗುರು ಪರಂಪರೆಯಲ್ಲಿ ರಘುತ್ತಮ ತೀರ್ಥರ ಶ್ಲೋಕ ಬರ್ತಾ ಇದೆ. ನಾವು ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಪರಿಚಯವಾ ರಘುತ್ತಮ ತೀರ್ಥರು? ದ್ವಾಪರ ಯುಗದಲ್ಲಿ ಗಡೋತ್ಕಜ ಅಂತ ಅಜಯ್ ಹೇಳ್ತಾನೆ. ನಾವ್ ಹೇಳಿದೀವಿ ಯಾವ ಫಸ್ಟ್ ಸೆಷನ್ ಲಿ. ಸೂಪರ್. ಯಾರು ಹೇಳೋದದು? ಪ್ರಹ್ಲಾದ. ಹೌದು. ವೆರಿ ಗುಡ್. ಹೌದು ರಘುತ್ತಮ ತೀರ್ಥರನ್ನ ಹಾಡು, ರಘುತ್ತಮ ತೀರ್ಥರನ್ನ ಶ್ಲೋಕ. ಸರಿಯಾ? ಈಗ ನೋಡೋಣ ನಾವು ರಘುತ್ತಮ ತೀರ್ಥ ಶ್ಲೋಕ ಏನು. ಪ್ರಣಮತ್ ಕಾಮಧೇನು ಭಜಸ್ಸುರ ತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಅವರು ರಘುತ್ತಮ ತೀರ್ಥರ ಪೂರ್ವಾಶ್ರಮದಲ್ಲಿ ಅವರ ಹೆಸರೇನು? ರಾಮಚಂದ್ರ. ಸರಿಯಾ? ಅವರ ಗುರುಗಳು ಯಾರು? ರಘುವರ್ಯ ತೀರ್ಥರು. ಅವರ ಶಿಷ್ಯರು ವೇದವ್ಯಾಸ ತೀರ್ಥರು. ಅವರ ಮೂಲ ಬೃಂದಾವನ ಮನಂಪೂಂಡಿ. ಎಲ್ಲಿದೆ? ಮನಂಪೂಂಡಿ, ತಿರುಕೋವಿಲೂರು, ತಮಿಳುನಾಡಿನಲ್ಲಿ ತಿರುಕೋವಿಲೂರಲ್ಲಿ ಮನಂಪೂಂಡಿಯಲ್ಲಿ ಇದೆ. ಅವರ ಆರಾಧನೆ ಪುಷ್ಯ ಮಾಸ ಶುಕ್ಲ ಪಕ್ಷ ಏಕಾದಶಿ. ಇವತ್ತು ಮೊನ್ನೆ ಏಕಾದಶಿ, ನಿನ್ನ ದ್ವಾದಶಿ, ಇವತ್ತು ತ್ರಯೋದಶಿ. ಇದು ಉತ್ತರ ಆರಾಧನೆ. ಏಕಾದಶಿ ಆರಾಧನಾ ಇದಕ್ಕೆ ಮುಂಚೆ ಹೇಳಿದ್ದಾನೆ. ಏಕಾದಶಿ ಆರಾಧನೆ ರಾವರಿ ಏನ್ ಮಾಡ್ಬೇಕು? ಪೂರ್ವ ಆರಾಧನೆ ದಶಮಿಲಿರೋದು ಫಸ್ಟ್ ಡೇ, ಮಧ್ಯ ಆರಾಧನೆ ಏಕಾದಶಿ ದಿನ ಮಲ್ಲಾರ್ಬೇಕು, ಆತೇತ್ ಮಾಡಬೇಕು ದ್ವಾದಶಿ. ಉತ್ತರ ಆರಾಧನೆ ಏತ್ ಮಾಡಬೇಕು? ತ್ರಯೋದಶಿ. ಇವತ್ತು ಉತ್ತರ ಆರಾಧನೆ. ಸರಿಯಾ? ನಾವು ಪರಂಪರೆಯಲ್ಲಿ ರಘುತ್ತಮ ತೀರ್ಥರಲ್ಲಿ ಬರ್ತಾರೆ. ಯಾಪದ ಎಲ್ಲಾರಿಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ಆಮೇಲೆ ಯಾರು ಹೇಳ್ತೀರಿ? ವಿದ್ಯಾಧಿರಾಜ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ಆಮೇಲೆ ಅವರ ಶಿಷ್ಯರು ವಿದ್ಯಾನಿಧಿ ತೀರ್ಥರು. ಅವರ ಶಿಷ್ಯರು ರಘುನಾಥ ತೀರ್ಥರು. ಅವರ ಶಿಷ್ಯರು ರಘುವರ್ಯ ತೀರ್ಥರು. ಅವರ ಶಿಷ್ಯರು ರಘುತ್ತಮ ತೀರ್ಥರು. ಕ್ಲಿಯರಾ? ಜ್ಞಾಪಕ ಇದೆ ಎಲ್ಲಾರಿಗೆ? ಅಮ್ಮ ತಮಿಳಿನಲ್ಲಿ ಅದೇನ ತೋರಿಸಿದ್ದಾನೆ ಇಲ್ಲಿ. ಈ ಪರಂಪರೆ ಬಂದಿದೆ. ಇದು ಉತ್ತರಾದಿ ಮಠ. ರಘುತ್ತಮ ತೀರ್ಥರ ಮಠ ಏನ್ ಹೇಳ್ತೇವೆ ನಾವು? ಉತ್ತರಾದಿ ಮಠ. ಈಗರ ಪೀಠಾಧೀಶರ ಹೆಸರೇನು? ಸತ್ಯಾತ್ಮ ತೀರ್ಥರು. ಸರಿ. ಈ ರಘುತ್ತಮ ತೀರ್ಥರ ಆಶ್ರಮ ಶಿಷ್ಯರು ತುಂಬಾ ಮುಂದಿದ್ದಾರೆ ಅವರಿಗೆ. ಸರಿಯಾ? ಅವ್ರೇನು ರಘುಪತಿ ತೀರ್ಥರು, ವೇದವ್ಯಾಸ ತೀರ್ಥರು, ವೇದೇಶ ತೀರ್ಥರು ಅಂತ ದೊಡ್ಡ ಪರಂಪರೆ ಇದೆ ಅವರಿಗೆ. ಸರಿಯಾ? ಇದನ್ನ ಮತ್ತು ನೋಡೋಣ. ಅದಕ್ಕೆ ಮುಂಚೆ ಅವರು ಚರಿತ್ರೆ ನೋಡೋಣವಾ? ಅವರು ಪೂರ್ವಾಶ್ರಮದಲ್ಲಿ ಅವರ ಹೆಸರೇನು? ರಾಮಚಂದ್ರ. ಅವ್ರ ಹೆಸರೇನು? ರಾಮಚಂದ್ರ. ಅವ್ರ ತಾಯಿ ತಂದೆಯರು ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಇದ್ರು. ಮಹಾರಾಷ್ಟ್ರಲ್ಲಿ ಅವರ ಅಪ್ಪ ಅಮ್ಮ ಯಾರ್ಯಾರು? ಸುಬ್ಬ ಭಟ್ಟರು ವಿಠಲಾಚಾರ್ಯ ಅಂತ ಇನ್ನೊಂದು ಹೆಸರಿದೆ ಅಂತ ಹೇಳ್ತಾರೆ. ಅವ್ರ ತಾಯಿ ಹೆಸರು ಗಂಗಾಬಾಯಿ ಇಲ್ಲ ಲಕ್ಷ್ಮೀಬಾಯಿ. ಗಂಗಾಬಾಯಿ ಇಲ್ಲ ಅಂದ್ರೆ ಲಕ್ಷ್ಮೀಬಾಯಿ. ಅವರು ರಘುವರ್ಯ ತೀರ್ಥರು. ಯಾರು ರಘುವರ್ಯ ತೀರ್ಥರು? ನಾವು ನೋಡಿದೇವಲ್ಲ ಇಲ್ಲಿ ಪರಂಪರೆಯಲ್ಲಿ. ಅವರ ಗುರುಗಳು ಯಾರು?
ರಘುವರ್ಯ ತೀರ್ಥರು ಅವರು ಬರ್ತಾ ಇದ್ದಾರೆ, ಯಾತ್ರಾ ಮಾರ್ಗದಲ್ಲಿ ಬರ್ತಾ ಇದ್ರು. ಬರ ವೇಳೆ ಅವರಲ್ಲಿ ಇವರು ಪ್ರಾರ್ಥನೆ ಮಾಡ್ತಾರೆ, ನಮಗೆ ಒಳ್ಳೆ ಮಕ್ಕಳಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಆಗ ಅವರು ಆಶೀರ್ವಾದ ಮಾಡಿದ್ರು, ಅನುಗ್ರಹ ಮಾಡಿದ್ರು, ಆ ಮಗುವನ್ನ ನಮ್ಮ ಮಠಕ್ಕೆ ಕೊಡಬೇಕು ಅಂತ ಕೇಳಿದ್ರು. ಆಗ ಅವರಿಗೆ ಕೂಸು ಹುಟ್ಟಿತ್ತು. ಆ ಕೂಸು ಹೆಂಗ ಹುಟ್ಟಿತ್ತು? ಆ ಕೂಸು ಭೂಸ್ಪರ್ಶ ಇಲ್ಲದೆ ಹುಟ್ಟಿತ್ತು. ನಾವು ನೋಡಿದ್ದೇವಲ್ಲ, ಅದಕ್ಕೆ ಮುಂಚೆ ಯಾರಿಗೆ ನೋಡಿದ್ದೆವು? ಭೂಮಿನ ಟಚ್ ಮಾಡದೆ ಹುಟ್ಟಿದ್ರು. ಸ್ವರ್ಣ ಹರಿವಾಣ ಅಂದ್ರೆ ಏನು? ಪ್ಲೇಟ್, ಗೋಲ್ಡನ್ ಪ್ಲೇಟ್ ಅದ್ರಲ್ಲಿ ಹುಟ್ಟಿದ್ರು. ಭೂಮಿನ ಹುಟ್ಲಕ್ಕ ಮಿಂಚೆಯೇ ಅವ್ರನ್ನ ಗೋಲ್ಡನ್ ಪ್ಲೇಟ್ ಇಡಿದ್ದಾರೆ. ಸ್ವರ್ಣ ಹರಿವಾಣ ಯಾರದ ತಮರಿ? 2 ಜನ ಇದ್ದಾರೆ, ಇಬ್ಬರು ವ್ಯಾಸರಾಜರು, ವೆರಿ ಗುಡ್. ಆಮೇಲೆ ಇನ್ನೊಬ್ರು ವಾದಿರಾಜ ತೀರ್ಥರು. ವಾದಿರಾಜ ತೀರ್ಥರು. ಆಗ ರಘುತ್ತಮ ತೀರ್ಥರ ತಾಯಿ ತಂದೆಯರಿಗೆ ರಘುವರ್ಯ ತೀರ್ಥರ ಅನುಗ್ರಹ ಮಾಡಿದರು. ಆಗ ಅವರು ಎಲ್ಲಿ ಹುಟ್ಟಿರು? ಗೋಲ್ಡನ್ ಪ್ಲೇಟ್ ಹುಟ್ಟಿರು. ಏನು? ಸ್ವರ್ಣ ಹರಿವಾಣ ಅದ್ರಲ್ಲಿ ಹುಟ್ಟಿದರು. ಅದನ್ನ ತಕೊಂಡು ಆ ಕೂಸನ ಏನ್ ಮಾಡಿದ್ರು? ಬಂದು ಗುರುಗಳ ಹತ್ರ ಒಪ್ಪಿಸಿದ್ರು. ಒಪ್ಪಿಸಿದಾಗ ಆ ಮಗುವಿಗೆ ಏನ್ ಹೆಸರು? ರಾಮಚಂದ್ರ. ರಾಮಚಂದ್ರ ರಾಮಚಂದ್ರ ಅಂತ ಹೆಸರಿಟ್ಟ ಮೇಲೆ ಏನ್ ಮಾಡಿದ್ರು? ಆ ಕೂಸಿ 5 ವಯಸ್ಸಲ್ಲಿ ಉಪನಯನ ಮಾಡಿದ್ರು. 8 ವಯಸ್ಸಲ್ಲಿ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ರು. ಎಷ್ಟು ವಯಸ್ಸಲ್ಲಿ? 8 ವಯಸ್ಸಲ್ಲಿ ಸನ್ಯಾಸಾಶ್ರಮ ಕೊಟ್ಟು ಅವ್ರಿಗೆ ಏನ್ ನಾಮ ಇಟ್ರು? ರಘುವರ್ಯ ತೀರ್ಥರು. ಕಾಣಿಸ್ತೀಯ ಪಟ? ಸನ್ಯಾಸಾಶ್ರಮ ಪೀಠ ಕೊಡೋದಂದ್ರೆ ಏನು? ಅವರಿಗೆ ಆ ಕಾಷಾಯ ವಸ್ತ್ರವನ್ನು ಕೊಟ್ಟು, ಅವರಿಗೆ ದಂಡ ಕಮಂಡಲ ಎಲ್ಲ ಕೊಟ್ಟು, ಅವ್ರಿಗೆ ಏನ್ ಮಾಡ್ತಾರೆ? ಅವರ ಶಿರಸ್ಸು ಮೇಲೆ ಆ ಪೀಠದಲ್ಲಿ ಇರುವಂತ ಸಂಸ್ಥಾನ ವಿಗ್ರಹ, ರಾಮದೇವರ ವಿಗ್ರಹ, ಸಾಲಿಗ್ರಾಮ ಅದೆಲ್ಲ ಇಟ್ಟು ಶಂಖದಿಂದ ಅಭಿಷೇಕ ಮಾಡ್ತಾರೆ. ಕಾಣಿಸ್ತೀಯ ಪಟ? ಎಲ್ಲರಿಗೆ ಚಿತ್ರ ಕಾಣಿಸ್ತೀಯಾ? ಏನ್ ಸನ್ಯಾಸಾಶ್ರಮ ಹೆಸರು ಇಟ್ರು? ರಘುತ್ತಮ ತೀರ್ಥರು. ಏನು? ಇಲ್ಲಿ ಬಾ, ರಘುತ್ತಮ ತೀರ್ಥರು ಅಂತ ನಾಮ ಇಟ್ರು. ಏನ್ ಮಾಡಿದ್ರು? ರಘುತ್ತಮ ತೀರ್ಥರು ಅವರಿಗೆ ಪಾಠ ಪ್ರಾರಂಭ ಮಾಡಿದ್ರು. ಸರಿಯಾ? ಪಾಠ ಪ್ರಾರಂಭ ಮಾಡೋ ವೇಳೆ ಅವರಿಗೆ ಬೃಂದಾವನಸ್ಥರಾಗ ಟೈಮ್ ಬಂದಿತ್ತು. ಏನ್ ಮಾಡಿದೇವ್ರು? ಆಗ ಬೃಂದಾವನಸ್ಥರಾಗಿಬಿಟ್ರು. ರಘುವರ್ಯ ತೀರ್ಥರು. ಅವ್ರ ಗುರುಗಳ ಹೆಸರೇನು? ರಘುವರ್ಯ ತೀರ್ಥರು. ಬೃಂದಾವನ ಆಯ್ತು. ಬೃಂದಾವನ ಆದವರ್ತ ಏನಾಯ್ತು? ಆಗ ಪಾಠ ಅವರು ಮುಂಚೆಯೇ ಒಬ್ರು ದೊಡ್ಡ ಪಂಡಿತರಲ್ಲಿ ಒಪ್ಪಿಸಿದ್ರು. ಅದು ನವಬೃಂದಾವನದಲ್ಲಿ ಇದ್ದಾರೆ ಅಂತ ಒಂದು ಕ್ವಶನ್ ಇದೆ, ಬೇರೆ ಜಾಗ ಅಂತ ಹೇಳ್ತಾರೆ. ಈಗ ಅವರ ಬೃಂದಾವನ ಅಸ್ತರ ಮುಂಚೆ ಏನ್ ಮಾಡಿದ್ರು? ಪಾಠವನ್ನು ಹೇಳಕ್ಕಾಗಿ ಯಾರು ಒಪ್ಪಿಸಿದ್ರು ಅಂದ್ರೆ ಆದ್ಯ ವರದಾಚಾರ್ಯರು. ಹೆಸರೇನು? ಆದ್ಯ ವರದಾಚಾರ್ಯರು. ಸರಿಯಾ? ಆದ್ಯ ವರದಾಚಾರ್ಯರನ್ನು ತೀರ್ಥನು ಇವರೇ ಪಾಠ ಹೇಳ್ತಾ ಇದ್ರು ರಘುವರ್ಯ ತೀರ್ಥರು. ಆದ್ರೆ ಅವರಿಗೆ ಬೃಂದಾವನ ತರಹ ಹೊತ್ತು ಬಂದಿದೆ ಅಂತ ತಿಳಿದು ತನ್ನ ಜೊತೆ ಗುರುಕುಲದಲ್ಲಿ ಸಣ್ಣ ವಯಸ್ಸಲ್ಲಿ ರಘುವರ್ಯ ತೀರ್ಥರು ಕೂಡ ಓದಿದವರು ಆದ್ಯ ವರದಾಚಾರ್ಯರು. ಅವರಲ್ಲಿ ಪಾಠಕ್ಕೆ ಕಲಿಸ್ತಾ ಇದ್ರು. ಹಾಗೆ ಇವರು ಬೃಂದಾವನಸ್ಥರಾದ ಮೂಲನು ಇವ್ರತಲಿಯೇ ಪಾಠ ಓದ್ತಾ ಇದ್ರು. ಯಾರ್ತಲಿ? ಆದ್ಯ ವರದಾಚಾರ್ಯರಲ್ಲಿ. ದೊಡ್ಡ ಪೀಠಾಧೀಶರು. ಏನ್ ಮಾಡಿದ್ರು? ಪಾಠ ಓದಬೇಕಲ್ಲ, 8 ವಯಸ್ಸನ ಆತ ಅವರಿಗೆ. ಆಗ ಯಾರಲ್ಲಿ ಓದಿದ್ರು ಪಾಠನ್ನ? ಆದ್ಯ ವರದಾಚಾರ್ಯರಲ್ಲಿ ಓದ್ತಾ ಇದ್ರು. ಆಗ ಉತ್ತರಾದಿ ಮಠಕ್ಕೆ ಪೀಠಾಧೀಶರು, ಚಿಕ್ಕ ವಯಸ್ಸಿಗೆ ಉತ್ತರಾದಿ ಮಠಕ್ಕೆ ಪೀಠಾಧೀಶರ ಇದ್ರು. ರಾಮದೇವ್ರ ಪೂಜೆ ಮಾಡಬೇಕು, ಪಾಠ ಓದಬೇಕು, ಇಷ್ಟು ಬಂದ್ರೆ ಮುದ್ರಾದಾನ ಮಾಡಿಸ್ಬೇಕು, ತೀರ್ಥಯಾತ್ರೆ ಹೋಗ್ಬೇಕು, ಇಷ್ಟು ಇದೆ ಕೆಲಸ. ಪಾಠನ ಓದಬೇಕು. ಆ ಪಾಠ ಯಾರಲ್ಲಿ ಓದಿದ್ರು? ಆದ್ಯ ವರದಾಚಾರ್ಯರಲ್ಲಿ ಓದ್ತಾ ಇದ್ರು. ಆದ್ಯ ವರದಾಚಾರ್ಯರು ಏನ್ ಮಾಡಿದ್ರು? ನಮ್ಮ ಮನೆಗೆ ಬಂದು ಪಾಠ ಓದ್ರಿ ಅಂತ ಹೇಳ್ಬಿಟ್ಟು, ನಾ ಬರಲ್ಲ ಮಠಕ್ಕೆ, ನೀವು ಮನೆಗೆ ಬಂದು ಓದ್ರಿ ಅಂತ ಹೇಳ್ತಾ ಇದ್ರು. ಸೇರಿ ಇವ್ರೇನ್ ಮಾಡಿದ್ರು? ಮನೆಗೆ ಬಂದು ಬೇರೆ ಶಿಷ್ಯರುಗಳು ಜೊತೆಯಾಗಿ ಇವ್ರನ್ನು ಪಾಠ ಓದ್ತಾ ಇದ್ರು ಅವ್ರಲ್ಲಿ. ಆಗ ಒಂದ್ ದಿನ ಏನಾಯ್ತು? ಆಗ ಓದ್ತಾರ ವೇಳೆ ಒಂದು ಸಾಧನ ದ್ವಾದಶಿ ಬಂದಿತ್ತು. ಆ ಆದ್ಯ ವರದಾಚಾರ್ಯರು ಮನೆಯಲ್ಲಿ ಇವರಿಗೆ ಭಿಕ್ಷೆ ಅಂದ್ರೆ ಏನು? ಸನ್ಯಾಸಿಗಳಿಗೆ ಊಟ ಹಾಕೋದು ಭಿಕ್ಷೆ ಅಂತ ಹೇಳ್ತೇವೆ. ಏನ್ ಹೇಳ್ತಾರೆ? ಎದಕ್ಕೆ ಭಿಕ್ಷೆ ಅಂತ ಹೇಳ್ತಾರೆ? ಮಿಂಚೆಲ್ಲ ಬಂದು ಆ ಅವ್ರ ಶಿಷ್ಯರುಗಳನ್ನ ಏನ್ ಮಾಡೋರು? ಮನೆಗೆ ಹೋಗಿ ಒவ்வೊಂದು ಮನೆಯಲ್ಲಿ ಏನ್ ಭಿಕ್ಷೆ ಕೊಡ್ತಾರೆ ಅದನ್ನ ತಕೊಂಡ್ ಬಂದು ಅದನ್ನ ಆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತಾ ಇದ್ರು. ಏನ್ ಕೊಡ್ತಾ ಇದ್ರೆ ತಕೊಂತ ಇದ್ರು. ಆ ಬ್ರಾಹ್ಮಣ ಮನೆಯಲ್ಲಿ ಪೂಜೆ ಮಾಡಿ, ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ ಆ ಕೊಟ್ಟ ಭಿಕ್ಷೆಯನ್ನ ಸ್ವೀಕಾರ ಮಾಡ್ತಾ ಇದ್ರು. ರಘುತ್ತಮ ತೀರ್ಥರಲ್ಲಿ ಬಂದಿದ್ದಾರೆ ಭಿಕ್ಷೆಯಾಗಿ. ಆದ್ಯ ವರದಾಚಾರ್ಯರ ಮನೆಗೆ ಬಂದಿದ್ದಾರೆ. ಆತು ಸಾಧನ ದ್ವಾದಶಿ.
ಸಾಧನೆ ದ್ವಾದಶಿ. ನಾವೇನ್ ಹೇಳಿದೆವು? ಸಾಧನ ದ್ವಾದಶಿ ಒಂದು ಕಥೆ ಬಂತಲ್ಲ, ಏಕತೆ ಭಾಗವತಲಿ. ಸಾಧನ ದ್ವಾದಶಿ ಬಂದಿತ್ತು, ಹೊತ್ತೊಳಗೆ ಊಟ ಮಾಡಬೇಕು ಅಂತ ಆಗಿತ್ತು. ಯಾರದು? ವಾದಿರಾಜರ ಕಥೆ ಇಲ್ಲಿ ಬರ್ತದೆ. ಅದಕ್ಕೆ ಮುಂಚೆ ಪುರಾಣ ಕಥೆ ಒಂದು ಹೇಳಿದಲ್ಲ, ಅಂಬರೀಷ ಚರಿತ್ರ. ಅಂಬರೀಷ ಚರಿತ್ರ. ವೆರಿ ಗುಡ್. ಅಂಬರೀಷ ಚರಿತ್ರೆಯಲ್ಲಿ ಯಾರು ಬಂದಿದ್ರು ಆಗ ಪರೀಕ್ಷಾ ಮಾಡ್ಲಕ್ಕ? ದುರ್ವಾಸರು ಅಲ್ವಾ? ಆಗ ಹೊತ್ತೊಳಗೆ ಊಟ ಮಾಡಬೇಕು ಅಂತ ಹೇಳಿದಾಗ ಏನ್ ಮಾಡಿದ್ರು ಅವರು? ನೀರು ಕುಡಿದ್ರು. ಆಗ ಅತಿಥಿಯನ್ನ ಬಿಟ್ಟು ಊಟ ಮಾಡಬಾರದು, ಅದೇ ಸಮಯ ಸಾಧನ ದ್ವಾಸಿ ಊಟ ಮಾಡಲೇಬೇಕು ಸಮಯ ಒಳಗ ಅಂತ. ಇಲ್ಲಾಂದ್ರೆ ಎಷ್ಟು ಎಷ್ಟು ಏಕಾದಶಿ ಪುಣ್ಯ ಇಡುತ್ತೆ? 1 crore. 12 ಏಕಾದಶಿ ಪುಣ್ಯ ಹೀನ ಆಗತ್ತೆ, ಕಳ್ಕೊಂತೇವು. ಹಾಗೆ ಇಲ್ಲಿ ಏನ್ ಮಾಡಿದ್ರು? ಆದ್ಯ ವರದಾಚಾರ್ಯ ಮನೆಗೆ ಬಂದಿದ್ದಾರೆ. ಬಂದರೆ ಸ್ವಾಮಿಗಳನ್ನ ಬಿಟ್ಟು ಅವರೆಲ್ಲ ಊಟ ಕೂತ್ರು. ಮಾಡಾರ ಮೊದಲು ಯಾರಿಗೆ ಭಿಕ್ಷೆ ಕೊಡಬೇಕು? ಸನ್ಯಾಸಿಗಳಿಗೆ, ಪೀಠಾಧೀಶರಿಗೆ. ಆಗ ಅವ್ರೇನಾಯ್ತು? ತಮ್ಮ ಪೀಠಕ್ಕೆ ರಾಮದೇವರಿಗೆ, ವಾಯುದೇವರಿಗೆ ಅವಮಾನ ಆಗಿದೆ ಅಂತ ಹೇಳಿ ಹೊರಳಕ ನೋಡಿದಾಗ ಅವ್ರ ಪತ್ನಿ ಬಂದು ಹಣ್ಣು ಹಾಳು ಕೊಟ್ಟಿದ್ರು. ಆಗ ಮತ್ತೆ ಅವ್ರಿಗೆ ವಾಪಸ್ ಹೋಗಿದ್ರು ಮಠಕ್ಕೆ. ಇನ್ನು ದೊಡ್ಡ ಅವಮಾನ ಆಗಿದೆ, ನಾವು ಇನ್ನೊಂದು ಕಡೆ ಹೋಗಿ ಪಾಠ ಓದೋದ್ರಿಂದ ದೊಡ್ಡ ಪೀಠಾಧೀಶರ ಇದ್ರು ಆ ಪೀಠಕ್ಕ ಮರ್ಯಾದೆ ಕೊಡ್ಬೇಕು. ಯಾತಕ? ಸನ್ಯಾಸಿಗಳಿಗೆ ತಂದೆಯಾದವರು ನಮಸ್ಕಾರ ಮಾಡ್ಬೇಕು. ಯಾರು? ತಂದೆಯಾದವರನ್ನು ನಮಸ್ಕಾರ ಮಾಡಬೇಕು. ಸನ್ಯಾಸ ಆದ ಮೇಲೆ ಪಾಠ ಹೇಳಿಕೊಟ್ಟ ಗುರುಗಳಾದರೂ ನಮಸ್ಕಾರ ಮಾಡಬೇಕು. ಸನ್ಯಾಸಿ ಯಾರಿಗೆ ನಮಸ್ಕಾರ ಮಾಡ್ಲಿಕ್ಕಾಗತ್ತೆ? ಯಾರಿಗೆ ನಮಸ್ಕಾರ ಮಾಡ್ಬೋದು? ಸನ್ಯಾಸಿಗಳು ಯಾರಿಗೆ ನಮಸ್ಕಾರ ಮಾಡಬಹುದು? ಅವರ ಅಮ್ಮ. ಅಜಯ್ ತಿಳಿಯದ? ವೆರಿ ಗುಡ್. ತಾಯಿಗೆ ನಮಸ್ಕಾರ ಮಾಡಿದ್ದ ನೋಡಿದ್ಯಾ? ಸೊ ಅವ್ರ ಅಮ್ಮನಿಗೆ ನಮಸ್ಕಾರ ಮಾಡುವಂದು. ಸನ್ಯಾಸಿ ಆದವಳು ಯಾರಿಗೆ ಮಾಡುವಂದು? ಅಮ್ಮನಿಗೆ ಮತ್ತು ಅವ್ರ ಗುರುಗಳಿಗೆ, ಸನ್ಯಾಸಾಶ್ರಮ ಗುರುಗಳು, ಪೀಠ ಗುರುಗಳು. ಆಗ ಏನಾಯ್ತು ಇಲ್ಲಿ? ಮಠಕ್ಕೆ ಮತ್ತು ವಾಪಸ್ ಬಂದಿದ್ರು. ಮುಂದೆ ಹೆಂಗ ನಾವು ಪಾಠವನ್ನು ಓದಾನ ಅಂತ ಯೋಚನೆ ಮಾಡ್ತಾ ಇದ್ರು. ಆಗ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು, ರಘುವರಿಯ ತೀರ್ಥರಲ್ಲಿ. ಮುಂದೆ ನಾನು ಪಾಠ ಹೆಂಗ ಹೋಗುತ್ತೇನೆ ಹಂಗಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಆಗ ಏನಾಯ್ತು? ರಾತ್ರಿ ಅವರಿಗೆ ನಿದ್ದೆ ಬರ್ಲಿಲ್ಲ. ನಿದ್ದೆ ಬರ್ಲಾಂಗ ತುಂಬತ್ತು ಕಾಯ್ತಾ ಇದ್ರು. ಗುರುಗಳಲ್ಲಿ ಶ್ರವಣ ಮಾಡ್ತಾ ಇದ್ರು. ಅರ್ಧರಾತ್ರಿಯಲ್ಲಿ ಸ್ವಪ್ನ ಬಂದಿತ್ತು. ಅರುಣೋದಯ ಕಾಲ ಅಂತ ಹೇಳ್ತಾರೆ. ಅರುಣೋದಯ ಕಾಲದಲ್ಲಿ ಸ್ವಪ್ನ ಬಂದಿತ್ತು. ಆ ಸ್ವಪ್ನದಲ್ಲಿ ಯಾರು ಬಂದಿದ್ದಾರೆ? ರಘುವರಿಯ ತೀರ್ಥರು. ಯಾರು ಗುರುಗಳು? ರಘುವರಿಯ ತೀರ್ಥರು ಸ್ವಪ್ನದಲ್ಲಿ ಬಂದು ಅವರಿಗೆ, ರಘುತ್ತಮ ತೀರ್ಥರೇ, ನಾಳಂದ ನೀವು ಪಾಠ ಕೇಳಕ್ಕೆ ಹೊರಗೆ ಹೋಗಬೇಕೆಂಬುದು ಇಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು? ಅವ್ರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಬೀಜಾಕ್ಷರ ಮಂತ್ರವನ್ನ ಅವರಿಗೆ ಬರೆದಿಟ್ಟಾಗ ನಾಳೆಯಲ್ಲಿ, ನಾಳೆ ಬೆಳಿಗ್ಗೆಂದ ನೀವೇ ಪಾಠ ಹೇಳ್ತೀರಿ ಅಂದ್ಬಿಟ್ಟು. ಏನ್ ಹೇಳ್ತಾರೆ? ಯು ಆರ್ ನಾಟ್ ದ ಸ್ಟೂಡೆಂಟ್, ಯು ವಿಲ್ ಬಿ ಎ ಟೀಚರ್ ಅಂದ್ಬಿಟ್ಟು. ಯು ವಿಲ್ ಬಿಕಮ್ ಗುರು. ಗುರುವತನ ಇದ್ದಾರೆ. ಗುರು ಅಂದ್ರೆ ಏನು? ಪಾಠ ಹೇಳುವಂತ ಗುರುವಾಗಿ ಬಿಟ್ರು. ಪಾಠ ಹೇಳುವಂತ ಗುರುಗಳಾಗಿದ್ರು. ಮೊದಲನೇ ದಿವಸ ಏನ್ ಮಾಡಿದ್ರು? ವ್ಯಾಸಪೀಠ. ವ್ಯಾಸಪೀಠ ಅಂದ್ರೆ ಏನ್ ಹೆಸರು? ಪ್ರವಚನ ಮಾಡ್ಲಕ್ಕೆ, ಪಾಠ ಹೇಳಕ್ಕೆ ಕುಡಿಯುವುದ ಆ ಒಂದು ಪೀಠಕ್ಕೆ ಹೆಸರೇನು? ವ್ಯಾಸಪೀಠ ಅಂತ ಹೆಸರು. ವ್ಯಾಸಪೀಠದಲ್ಲಿ ಕುಳಿತು ನೀವೇ ಪಾಠ ಹೇಳಬೇಕು ಹಂಗಂತ ಹೇಳಿದಾಗ ಅವರೇ ಪಾಠವನ್ನು ಶುರು ಮಾಡಿದ್ರು. ನ್ಯಾಯಸುಧಾದಿ ಗ್ರಂಥಗಳಿಗೆ ಒಂದೇ ರಾತ್ರಿಯಲ್ಲಿ ಆಚಾರ್ಯರ ಸರ್ವಮೂಲ ಗ್ರಂಥ, ಟೀಕಾ ಗ್ರಂಥ, ಟಿಪ್ಪಣಿ ಗ್ರಂಥ ಎಲ್ಲ ಅವರಿಗೆ ಬಂದಿಡ್ತು. ಎದ್ದು ನೋಡಿದರೆ ಅವರಿಗೆ ಪಾಠ ಬರ್ತಾ ಇದೆ. ಹೆಂಗ? ರಘುತ್ತಮ ತೀರ್ಥ, ರಘುವರಿಯ ತೀರ್ಥರ ಗುರುಗಳ ಅನುಗ್ರಹ. ಗುರುಗಳ ಅನುಗ್ರಹ ಪರಿಪೂರ್ಣವಾಗಿ ಬೇಕು. ಒಬ್ಬೊಬ್ಬರನು ನಮ್ಮ ಪರಂಪರೆಯಲ್ಲಿ ಬಂದ ಗುರು ಪರಂಪರಾ ಶ್ಲೋಕ, ಗುರುಗಳ ಮಂತ್ರವನ್ನ, ಪಾರಾಯಣವನ್ನ, ಸೇವೆಯನ್ನ, ಅವರ ಆರಾಧನೆ, ನಾವು ಈ ಹೋಲಕ್ಕಾಗದ್ರೆ ಆ ಮಠಕ್ಕೆ ಹೋಗಿ ಪ್ರಸಾದವನ್ನ, ಪ್ರದಕ್ಷಿಣ ನಮಸ್ಕಾರವನ್ನ ಇದೆಲ್ಲ ಮಾಡ್ತಾ ಇದ್ದರೆ ಏನಾಗತ್ತೆ? ಗುರುಗಳ ಅನುಗ್ರಹದಿಂದ ನಮಗೆ ಜ್ಞಾನ ಬರುತ್ತೆ. ಈಗ ಓದು, ಎಜುಕೇಶನ್ ಏನೇ ಆಗ್ತೀರಿ, ಪಾಸ್ ಮಾಡೋರು 60%, 60% ಯಾವ 90%, 90% ಯಾವ ಸೆಂಟಮ್ ಎಲ್ಲ ಒಂದೇ ಸಾರಿ ನೆನಪು ಬಂದಿರೋದು. ಒಂದ್ಸಾರಿ ಕ್ಲಾಸ್ ನೋಡಿರಿ ನೆನಪು ಬಂದಿರೋದು. ಪ್ಲಸ್ ಶ್ಲೋಕಗಳು, ಹಾಡು, ಒಳ್ಳೆ ಮ್ಯೂಸಿಕ್, ಏನೇನ್ ಲೈನ್ಲಿ ನೀವು ಆರ್ಟ್ಸ್ ಇರ್ಕ, ಡ್ರಾಯಿಂಗ್ ಹೇಳಬೇಕಾ, ಡ್ಯಾನ್ಸ್ ಆಡಬೇಕಾ, ಎಲ್ಲಾ ಫೀಲ್ಡಿನ ಎಕ್ಸ್ಪರ್ಟ್ ಆಗ್ತೀರಿ ಗುರುಗಳ ಅನುಗ್ರಹದಿಂದ. ರಘುತ್ತಮ ತೀರ್ಥರು ಹೆಂಗ್ ಅನುಗ್ರಹ ಆಯ್ತು? ಒಂದೇ ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಬಂದು ಅನುಗ್ರಹ ಮಾಡಿದ್ರು. ಎಲ್ಲ ಬಂದಿರ್ತಾವ ಅವರಿಗೆ ಬೆಳಿಗ್ಗೆ ಎದ್ದರೆ. ನೆಕ್ಸ್ಟ್ ಡೇ ನೋಡಿದ್ರು ಆದ್ಯ ವರದಾಚಾರ್ಯರ ಪಾಠಕ್ಕೆ ಬರ್ಲಿಲ್ಲಬೇಕು ಕೊಂಚ ದಿನವ ಅಂತ ಹೇಳಿ ಮಠಕ್ಕೆ ಬಂದು ನೋಡಿದರೆ ಆದ್ಯ ವರದಾಚಾರ್ಯರು ಯಾರು ಪಾಠ ಹೇಳ್ತಾ ಇದ್ರಲ್ಲ
ನಿಂತಿದ್ದಾರಲ್ಲ ಅವರಿಗೆ ಗೊತ್ತಾಗದೆ, ಅವರಿಗೆ ಅರ್ಥ ಆಗದೆ ಇರುವಂತ ವಿಷಯಗಳನ್ನ ರಘುತ್ತಮ ತೀರ್ಥರು ಹೇಳ್ತಾ ಇದ್ರು. ಅವರಿಗೆ ಸರ್ಪ್ರೈಸ್ ಆಗಿಡ್ತು. ಎಷ್ಟು ದೊಡ್ಡ ಅನುಗ್ರಹ ಅಂತ ಹೇಳಿ ಅಲ್ಲಿ ಸಾಷ್ಟಾಂಗವ ಬಿದ್ದು ನಮಸ್ಕಾರ ಮಾಡಿ, ಗುರುಗಳೇ ನನ್ನ ಶಿಷ್ಯರಾಗಿ ಸ್ವೀಕಾರ ಮಾಡಬೇಕು ಅಂತ ಕೇಳಿದಾಗ ರಘುತ್ತಮ ತೀರ್ಥರು ಅವರಿಗೇನು ಆಗ ಏನ್ ಮಾಡಿದ್ರು ನೋಡಿ, ಅವಮಾನ ಆದಾಗ ಕೋಸಿನ್ರ ಅವರು ಇಲ್ಲ, ಅವ್ರ ಮನೆ ಹೋಗಿ ಅವಮಾನ ಆಗಿತ್ತು, ಮನೆಗೆ ಬಂದು ಪಾಠ ಓದೊಂದ್ರು, ಮನೆಗೆ ಹೋದಾಗ ಇವ್ರನ್ನ ಬಿಟ್ಟು ಭಿಕ್ಷ ಸ್ವೀಕಾರ ಮಾಡಿದ್ರು, ಮತ್ತವರೆಲ್ಲ ಊಟ ಆಡಿದ್ರು. ಆ ಕೋಸಿನ್ರ ಕೋಪ ಮಾಡಿಕೊಂಡ್ರ ಇಲ್ಲ, ಮತ್ತು ಅವರು ಬಂದು ಪ್ರಾರ್ಥನೆ ಮಾಡಿದಾಗ ಏನ್ ಮಾಡಿದವು, ಅನುಗ್ರಹವನ್ನು ಮಾಡಿದರು. ಗುರುಗಳ ಅನುಗ್ರಹ ಎಲ್ಲರಿಗೂ ಬೇಕು. ಗುರುಗಳು ಅಂದ್ರೆ ದಾಸರುಗಳು, ಜ್ಞಾನಿಗಳು ಮಾತ್ರ ಇಲ್ಲ. ನಿಮಗೆ ಸ್ಕೂಲ್ ಪಾಠತಯ್ಯ ಟೀಚರ್ಸ್ ಅವ್ರು ಯಾರು, ಅವರುಗಳು ಗುರುಗಳೇ. ಪಾಠತಯ್ಯ ಅವರು ಸ್ಕೂಲ್ ಇರೋ ಟೀಚರ್ಸ್ ಎಲ್ಲರನ್ನೇ ಗುರುಗಳು. ಅಮ್ಮ ಅಪ್ಪನು ಒಂದು ಗುರು. ನೀನೆಲ್ಲ ಹೇಳಿಕೊಟ್ಟಿದ್ದಾರಲ್ಲ ಚಿನ್ನ ವಯಸ್ಸಿಂದ, ಅವರುಗಳೊಂದು ಗುರು. ನಾವಿಲ್ಲಿ ಕ್ಲಾಸ್ ತೆಯ್ತೇವೆ, ಕ್ಲಾಸ್ ತೆಯ್ಯ ಅವರು ಒಂದು ಗುರು. ಆಗ ಗುರುಗಳಿಗೆ ಆ ಸ್ಥಾನವನ್ನು ಕೊಡಬೇಕು. ಆ ಗುರುಗಳ ಅನುಗ್ರಹದಿಂದ ಎಲ್ಲ ಅನುಗ್ರಹವಾಗುತ್ತೆ. ಸರಿಯಾ? ಏನಾಯ್ತು, ರಘುತ್ತಮ ತೀರ್ಥರು ಅವರೇ ಪಾಠವನ್ನು ಶುರು ಮಾಡಿದರು. ಮುಂದೆ ಅವರಿಗೆ ಯಾತ್ರಾ ಮಾರ್ಗದಲ್ಲಿ ಹೋದ್ರು. ಎಲ್ಲಾ ಊರಿಗೆ ಹೋಗ್ತಾರೆ. ಉಡುಪಿ, ಮಗಿಷಿ ಎಲ್ಲಿದೆ, ಶಿವಮೊಗ್ಗ, ಚಿನ್ಮಯಿಲ ಆ ಕಡೆ ಇದ್ರಿ, ಬೆಂಗಳೂರು, ಮೈಸೂರು ಹತ್ರ ಶಿವಮೊಗ್ಗ, ವರುಣವಿ. ಅಲ್ಲಿ ಶಿವಮೊಗ್ಗ ಅಲ್ಲಿ ಯಾರು ಬೃಂದಾವನ ಇದೆ, ಸತ್ಯಸಂಧ ತೀರ್ಥರ ಮೂಲ ಬೃಂದಾವನ ಇದೆ. ಆ ಪರಂಪರೆಲ್ಲ ನಾವು ಹಿಂದೂ ಮತ್ತೆ ಅದನ್ನ ಕವರ್ ಮಾಡೋಣ, ಇನ್ನು ಎಲ್ಲ ನೋಡೋಣ. ಆ ಪ್ರಾಂತ್ಯಕ್ಕೆಲ್ಲ ಹೋಗ್ತಾರೆ, ಉಡುಪಿ ಹೋಗ್ತಾರ. ಆಗ ದಕ್ಷಿಣ ತಮಿಳುನಾಡಿನ ಎಲ್ಲಾ ಪ್ರಾಂತ್ಯಕ್ಕೆ ಬರ್ತಾರೆ, ಶ್ರೀರಂಗಕ್ಕೆ ಬರ್ತಾರೆ. ಶ್ರೀರಂಗದಲ್ಲಿ ಕೀಳ ಉತ್ತರ ಬೀದಿ ಅಂತಿದೆ, ಅಲ್ಲಿ ಉತ್ತರಾದಿ ಮಠ ಇದೆ. ಇವತ್ತು ಯಾರೆಲ್ಲ ಹೋಗಿದ್ರಿ ಶ್ರೀರಂಗ ಉತ್ತರಾದಿ ಮಠಕ್ಕೆ? ಈ ಗ್ರೂಪ್ಲಿ ಶ್ರೀರಂಗ ಉತ್ತರಾದಿ ಮಠಕ್ಕೆ ಯಾರು ಹೋಗಿದ್ರಿ? ತಗಾಣ ಏನು ತಾತ ಇರ ಬೀದಿಯೇ ಅದು. ಎಲ್ಲ ಹೋಗಿದ್ರಾ? ಅಲ್ಲಿ ರಘುತ್ತಮ ತೀರ್ಥರು ತುಂಬಾ ವರ್ಷ ಕಾಲ ವಾಸ ಮಾಡಿ ಅಲ್ಲಿ ಗ್ರಂಥಗಳನ್ನ ರಚನೆ ಮಾಡಿದ್ರು. ಹೆಂಗ ಮಾಡಿದ್ರು, ಮೇಲೆ ಫಸ್ಟ್ ಫ್ಲೋರ್ ಇದ್ರು ಅವ್ರ. ಫಸ್ಟ್ ಫ್ಲೋರ್ಲಿ ಕುಳಿತುಕೊಂಡು ಅಲ್ಲಿರೋ ರಂಗನಾಥ ದೇವರ ಸ್ವರ್ಣ ಗೋಪುರ, ರಂಗನಾಥನ ವಿಮಾನವನ್ನ ನೋಡುತ್ತಾ, ರಂಗನಾಥ ದೇವರನ್ನ ನೋಡುತ್ತಾವೇ ಗ್ರಂಥಗಳನ್ನ ಬರೆದ್ರು. ಹೆಂಗ ಬರೆದ್ರು? ಗ್ರಂಥ ಬರೀಲಿಕ್ಕೆ ಮುಂಚೆ ಏನ್ ಮಾಡಿದ್ರು, ಅಲ್ಲಿ ಒಂದು ಆಂಜನೇಯರನ್ನ ಪ್ರತಿಷ್ಠೆ ಮಾಡಿದ್ರು. ಆಂಜನೇಯರ ಹೆಸರೇನು? ಭಾವಬೋಧ ಆಂಜನೇಯರು. ಏನ್ ಆಂಜನೇಯರು? ಭಾವಬೋಧ ಆಂಜನೇಯರು. ನೋಡಿದ್ರೆ ಮೇಲೆ ಫಸ್ಟ್ ಫ್ಲೋರ್ಲಿ ಇದೆ. ಫಸ್ಟ್ ಫ್ಲೋರ್ಲಿ ಉತ್ತರಾದಿ ಮಠದಲ್ಲಿ ಇದೆ. ಆಂಜನೇಯರ ಹೆಸರೇನು? ಭಾವಬೋಧ. ಯಾರಿಗೆ ಹೆಸರಿದೆ ಭಾವಬೋಧ ಅಂತ? ಯಾರಿಗೆ ಹೆಸರು? ಭಾರ್ಗವ್. ನಿಂಗೆ ಇನ್ನೊಂದು ಹೆಸರು ರಘುತ್ತಮ ತೀರ್ಥರಿ. ಭಾವಬೋಧ. ಭಾರ್ಗವಿ ಇನ್ನೊಂದು ಹೆಸರು ಭಾವಬೋಧ ಅಂತ. ಸರಿ. ಆಗ ಅವರು ಮಾಡಿದ ಗ್ರಂಥಗಳ ಹೆಸರೇನು? ಭಾವಬೋಧ ಗ್ರಂಥಗಳು. 5 ಭಾವಬೋಧ ಗ್ರಂಥಗಳನ್ನ ಮಾಡಿದ್ದಾರೆ. ತತ್ವಪ್ರಕಾಶಿಕ ಭಾವಬೋಧ, ಬೃಹದಾರಣ್ಯಕ ಉಪನಿಷತ್ ಭಾವಬೋಧ, ವಿಷ್ಣು ತತ್ವ ವಿನಿರ್ಣಯ ಭಾವಬೋಧ, ಗೀತಾಭಾಷ್ಯ ಪ್ರಣಯ ದೀಪಿಕಾ ಭಾವಬೋಧ, ಸಂನ್ಯಾಯ ವಿವೃತಿ ಭಾವಬೋಧ. 5 ಭಾವಬೋಧ ಗ್ರಂಥಗಳು. ಭಾವಬೋಧ ಅಂತ ಆ ಗ್ರಂಥಗಳ ಹೆಸರು. ಇಟ್ ಎಂಡ್ಸ್ ವಿತ್ ಭಾವಬೋಧ. ಅದರಿಂದ ಬೇರೆ ಹೆಸರು ಏನು? ಭಾವಬೋಧಕಾರರು. ಏನ್ ಹೇಳ್ತೇವೆ? ಭಾವಬೋಧ ಕೃತಂ ಸೇವೆ ರಘುತ್ತಮ ಮಹಾಗುರುಂ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾಹ ಪ್ರಣವತ್ ಕಾಮಧೇನು ಚ ಭಜಸ್ವರತ ರೂಪಮಂ. ಏನ್ ಹೇಳ್ತೇವು? ಶ್ರೀ ಭಾವಬೋಧ ಕೃತ್ಪಾದರು ಅಂತ ಹೇಳ್ತಾರೆ. ಭಾವಬೋಧ ಕೃತ್ಪಾದ ರಘುತ್ತಮ. ಗುರುಗಳೇ, ಈ ಭಾವಬೋಧ ಗ್ರಂಥನ ಅವರು ಶ್ರೀರಂಗಮಲ್ಲಿ ಬರೋದರ? ಏನ್ಮಾ? ಈ ಭಾವಬೋಧ ಗ್ರಂಥಗಳನ್ನ ಮಾಡಿದ್ರು, ಶ್ರೀರಂಗದಲ್ಲಿ ರಚನೆ ಮಾಡಿದರು. ಆಗ ಆ ಆಂಜನೇಯರೇನು ಭಾವಬೋಧ ಅಂತ ನಾಮ ಇಟ್ಟಿದ್ರು. ಆ ಭಾವಬೋಧ ಆಂಜನೇಯರು ಮುಂದೆ ಕುಳಿತು ರಂಗನಾಥನ ನೋಡುತ್ತಾ ಭಾವಬೋಧ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ಅವರ ಶಿಷ್ಯರ ಪರಂಪರೆಯಲ್ಲಿ ನಾವು ಮುಂದೆ ನೋಡಿದ್ದೇವೆ, ದೊಡ್ಡ ಲಿಸ್ಟ್ ಇತ್ತು. ರಘುಪತಿ ತೀರ್ಥರು ಒಬ್ಬರ ಹೆಸರು, ಅವರು ಸನ್ಯಾಸಿಗಳು. ರಘುಪತಿ ತೀರ್ಥರು ಗ್ರಂಥ ರಚನೆ ಮಾಡಿದ. ಏನ್ಮಾ? ಅವ್ರ ಪೂರ್ವಾಶ್ರಮದ ಸಿಸ್ಟರ್ ಮಗ ಯಾರು? ರಘುಪತಿ ತೀರ್ಥರು. ಕರೆಕ್ಟ್. ಪೂರ್ವಾಶ್ರಮದಲ್ಲಿ ಅವರಿಗೆ
ಸ್ವಂತ. ಯಾರು? ರಘುಪತಿ ತೀರ್ಥರು. ಆಮೇಲೆ ಇನ್ನೊಬ್ರು ಯಾರು? ವೇದೇಶ ತೀರ್ಥರು. ವೇದೇಶ ತೀರ್ಥರು ಅವರು ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟರು. ಪೀಠವನ್ನು ತಗೊಳ್ರಿ ಅಂತ ಹೇಳಿದಾಗ ಬೇಡ, ನನ್ನ ತಮ್ಮಂದಿರು ಇಬ್ಬರು ಇದ್ದಾರೆ, ಅವರಿಗೆ ಪಾಠ ಹೇಳಬೇಕು ಅಂತ ಹೇಳಿದರು. ಆ ತಮ್ಮಂದಿರು ಯಾರು? ಯಾದವಾರ್ಯರು. ಯಾರ ಹೆಸರೇನು? ರಾಧವಾರಿ ಯಾದವಾರ್ಯರು. ಒಂದು ಇಂಟ್ರೆಸ್ಟಿಂಗ್ ತೋರಿಸ್ರಿ ಅದ ಯಾದವಾರ್ಯರ ಕಥೆ ನಿಮಗೆ. ಯಾದವಾರ್ಯರು ದೊಡ್ಡ ವ್ಯಾಪಾರಿ ಆದರು. ಈಸ್ ಅ ಬಿಸಿನೆಸ್ ಮ್ಯಾನ್. ಅವರು ರಾಯರ ಮಠ ಉಡುಪಿಯ ಅವರು ಗೃಹಸ್ಥರು. ಸರಿಯಾ? ಗೃಹಸ್ಥರು ಅಂದ್ರೆ ಮದುವೆ ಮಾಡಿಂಡು ಇದ್ದವರು, ಗುರುಕುಳ ಇಟ್ಟು ಪಾಠ ನಡೆಸ್ತಾ ಇದ್ದವರು. ಆ ಯಾದವಾರಿಯರು ವ್ಯಾಪಾರ ಮಾಡ್ತಾ ಇದ್ರು. ಈ ವೇದೇಶ ತೀರ್ಥರ ತಮ್ಮ ಪೂರ್ವಾಶ್ರಮದಲ್ಲಿ. ವೇದೇಶ ತೀರ್ಥರ ಯಾರು ಶಿಷ್ಯರು? ರಘುತ್ತಮ ತೀರ್ಥರ ಶಿಷ್ಯರು. ಆ ಯಾದವಾರಿಯ ವ್ಯಾಪಾರಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಶ್ಲೋಕ ಹೇಳಿಕೊಟ್ರು. ನೀವು ವ್ಯಾಪಾರ ಹೋಗವಳ ಸೆಕ್ಯೂರ್ಡ್ ಇರಬೇಕು ಅಂದ್ರೆ ನಿಮಗೆ ಒಂದು ಶ್ಲೋಕ ಹೇಳ್ತಾನೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋಹೋ ಪಾರ್ಶ್ವಯೋರಾಸ್ತಾಂ ಶಶರೌ ರಾಮ ಲಕ್ಷ್ಮಣೋ. ನಿಮ್ಮ ಮುಂದೆ ಲಕ್ಷ್ಮಣ ನರಸಿಂಹದೇವರಲ್ಲಿ, ಹಿಂದರ ಕೃಷ್ಣ ಪರಮಾತ್ಮ ಇಲ್ಲಿ, ಎಡಬಳದಲ್ಲಿ ರೈಟ್ ಅಂಡ್ ಲೆಫ್ಟ್ ಅಲ್ಲಿ ಯಾರು? ರಾಮ ಲಕ್ಷ್ಮಣ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಶ್ಲೋಕ ಅದನ್ನ ಹೇಳಿಕೊಟ್ರು ವೇದೇಶ ತೀರ್ಥರು. ಯಾರಿಗೆ? ಯಾದವಾರಿಯರಿಗೆ. ಅದನ್ನ ಹೇಳಿಂಡು ವ್ಯಾಪಾರಕ್ಕೆ ಹೋದ್ರೆ ದಿನ ಒಂದು ಕಳ್ಳ ನೋಡ್ತಾ ಇದ್ದಂತೆ. ಅವತ್ತಿನಿಂದ ಕಳ್ಳತನ ಎಲ್ಲ ವ್ಯಾಪಾರ ಮಾಡ್ಲಕ್ಕೆ ಇಟ್ಟಿದ್ರು, ಅದನ್ನ ತಗೊಂಡೋಗ್ಬೇಕು ಅಂತ ವೆಯ್ಟ್ ಮಾಡಿ ನೋಡಿದ. 4ನೇ ದಿನ ಬಂದು ನಮಸ್ಕಾರ ಮಾಡ್ತ. ಯಾತಕ್ಕೆ ಅಂದ್ರೆ ನಿಮ್ಮ ಮುಂದೆ ಒಂದು ಸಿಂಹ ಕಾಣಿಸ್ತಾ ಇದೆ, ಲಯನ್ ಗರ್ಜನೆ ಮಾಡ್ತಾ ಇದೆ. ನಿಮ್ಮ ಬ್ಯಾಕ್ ಸೈಡ್ ಯಾರೋ ಒಂದು ಕೊಡಲು ಇಟ್ಕೊಂಡು ಒಂದು ಹುಡುಗ ನಿಮಗೆ ಸೆಕ್ಯೂರ್ಡ್ ಆಗಿ ನಿಂತಿದ್ದಾನೆ. ನಿಮ್ಮ ಎಡಬಳದಲ್ಲಿ ಲೆಫ್ಟ್ ಅಂಡ್ ರೈಟ್ ಯಾರೋ ಬಂದು ಬಿಲ್ಲು ಬಾಣಗಳನ್ನ ಇಟ್ಟಿದ್ದಾರೆ. ನಮ್ಗೆ ಅಂಜಿಕೆ ಆಗತ್ತೆ ಹಂಗಂತ ಹೇಳಿ ನಮಸ್ಕಾರ ಮಾಡಿದ. ಆಗ ಇವ್ರಿಗೆ ಯಾರನ್ನೇ ಕಾಣಿಸ್ತಲ್ಲ. ಯಾರಿಗೆ? ಯಾದವಾರಿಯರಿಗೆ. ಆದ್ರೆ ಅವ್ರು ಏನ್ ಶ್ಲೋಕ ಹೇಳ್ತಾ ಇದ್ರು? ಮುಂದೆ ನರಸಿಂಹದೇವರು, ಹಿಂದೆ ಕೃಷ್ಣ, ಎಡಬಳದಲ್ಲಿ ರಾಮ ಲಕ್ಷ್ಮಣರು ನಮ್ಮ ರಕ್ಷಣಾ ಮಾಲಿ ಅಂತ ಅವ್ರ ಗುರುಗಳು ವೇದೇಶ ತೀರ್ಥರು ಪೂರ್ವಾಶ್ರಮ ಅಣ್ಣ ಹೇಳಿದ ಶ್ಲೋಕವನ್ನು ಹೇಳಿದಕ್ಕಾಗಿ ಏನಾಯ್ತು? ಆ ದೇವರೇ ಬಂದು ಅವರಿಗೆ ರಕ್ಷಣೆ ಮಾಡಿದ್ದಾರೆ. ಇದನ್ನ ಕೇಳಿದ ಹೊರತು ಅವರಿಗೆ ಆಶ್ಚರ್ಯ ಆಗಿ ನೇರ ತಮ್ಮ ಗುರುಗಳು ಪೂರ್ವಾಶ್ರಮ ಅಣ್ಣ ಅವರು ವೇದೇಶ ತೀರ್ಥರಲ್ಲಿ ಹೋಗಿ ನಮಗ ಪಾಠ ಹೇಳ್ರಿ ಅಂತ ಕೇಳಿದ್ರು. ಆಗ ಪಾಠವನ್ನ ಕೇಳಿ ಗ್ರಂಥಗಳನ್ನ ಬರೆದ್ದಾರೆ. ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದ್ದಾರೆ ಯಾದವಾರಿಯರು. ಸರಿಯಾ? ಯಾದವಾರಿಯರ ಚರಿತ್ರ ತುಂಬಾ ಒಳ್ಳೆ ಚರಿತ್ರ, ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ ಅವರದಲ್ಲಿ. ಸರಿಯಾ? ನಾವು ನೆಕ್ಸ್ಟ್ ಯಾದವಾರಿಯರೆಲ್ಲ ಡೀಟೇಲ್ಡ್ ನೋಡೋಣ. ಅಂತ ಯಾದವಾರಿಯರು ತುಂಬಾ ಗ್ರಂಥಗಳನ್ನ ಬರೆದ್ದಾರೆ. ಅವ್ರ ತಮ್ಮ ಯಾರು? ಬದರಗಳ್ಳಿ ಶ್ರೀನಿವಾಸ ತೀರ್ಥರು. ರಾಯರ ಕಥೆ ನೋಡಿದ್ದೀರಾ? ರಾಯರ ಕಥೆ ನೋಡಿದಾಗ ಒಬ್ಬರು ಅಕ್ಷತ ತಕೊಂಬರು, ರೆಡ್ ಕಲರ್ ಅಕ್ಷತ ಏನಾಗ ಇಡೋದು, ಕೆಂಪು ಅಕ್ಷತ ಬಂದಿರುತ್ತೆ. ಕೆಂಪು ಅಕ್ಷತ ಏನಾಯ್ತು? ಕಪ್ಪಗ ಮಾರಿತ್ತು. ಯಾಪದೆಯ ರಾಯರ ಕಥೆಯಲ್ಲಿ ಅವ್ರ ತರ ಬದರಗಳ್ಳಿ ಶ್ರೀನಿವಾಸ ತೀರ್ಥರು. ಅವರು ತುಂಬಾ ಗ್ರಂಥಗಳನ್ನ ಬರೆದವರು. ಅವರು ಯಾದವಾರಿಯರೇ ತಮ್ಮ. ಸೊ ಯಾತಕ್ಕೆ ಅಂತಾರೆ ಇಷ್ಟು ಶಿಷ್ಯಂದರು ಎಲ್ಲರನ್ನೇ ಗ್ರಂಥ ಮಾಡಿದವರ ಇದ್ದಾರೆ. ರಘುತ್ತಮ ತೀರ್ಥರ ಶಿಷ್ಯಂದರೆಲ್ಲ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾಹ. ಅವರು ಮಾತ್ರ ಗ್ರಂಥ ಮಾಡಿದವರಲ್ಲ, ಅವ್ರ ಶಿಷ್ಯರೆಲ್ಲ ಗ್ರಂಥ ಮಾಡಿದವರು. ಸರಿ, ಇದ್ರಲ್ಲಿ ಒಬ್ರು ಕಥೆ ಹೇಳ್ತಾನ. ರೊಟ್ಟಿ ವೆಂಕಟಾದ್ರಿ ಭಟ್ಟರು ಅಂತಿದ್ದಾರೆ. ಅವ್ರ ಕಥೆ ಎಲ್ಲ ರೊಟ್ಟಿ ವೆಂಕಟಾದ್ರಿ ಭಟ್ಟರು. ಎದಕ್ಕೆ ರೊಟ್ಟಿ ಅಂತ ಹೆಸರಿದೆ ಅವರಿಗೆ? ಅಡಿಗೆ ಮಾಡೋರ ಮಠದಲ್ಲಿ ಅಡಿಗೆ ಮಾಡ್ತಾ ಇದ್ದವರು. ರೊಟ್ಟಿ ವೆಂಕಟ ಅಂತ ಹೆಸರು ಅವರಿಗೆ. ಅವ್ರೇನ್ ಮಾಡ್ತಾ ಇದ್ರು? ರಾಮದೇವರಿಗೆ ರೊಟ್ಟಿ ಅಂದ್ರೆ ಚಪಾತಿ, ಗೋಧಿ ಹಿಟ್ಟಲ್ಲಿ ಮಾಡುವಂತಹ ಪದಾರ್ಥ, ಅದನ್ನ ನೈವೇದ್ಯಕ ಮಾಡ್ತಾ ಇದ್ರು. ಆಗ ಅವರು ರಘುತ್ತಮ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದ್ರು, ನಂಗೆ ಒಳ್ಳೆ ಜ್ಞಾನ ಕೊಡ್ರಿ, ಎಷ್ಟೋ ಜನ ಬರ್ತಾ ಇದ್ದಾರೆ ನಿಮ್ಮ ಹತ್ರ ಪಾಠ ಓದ್ತಾರೆ, ಗ್ರಂಥನ ರಚನೆ ಮಾಡ್ತಾರೆ, ಅಷ್ಟೊಂದು ಜ್ಞಾನ ನಂಗ ಅನುಗ್ರಹ ಮಾಡ್ರಿ ಅಂತ ಕೇಳಿದಾಗ ರಘುತ್ತಮ ತೀರ್ಥರು ಮಂತ್ರಾಕ್ಷಿ ಹೇಳಿರುತ್ತೆ. ಏನ್ ಹೇಳಿರ್ಬಹುದು? ಪಾಠ ತೈತಾನ ಅಂತ ಹೇಳ್ಬಹುದು, ಇಲ್ಲ ನಮ್ಮ ಶಿಷ್ಯತ್ರ ಹೇಳಿಕೊಡ್ತಾನೆ, ನಿಮ್ಗೆ ಪಾಠ ಹೇಳಿಕೊಡ್ತಾನೆ ಅಂತ ಏನ್ ಮಾಡಿದ್ರು? ಅವ್ರಿಗೆ ಏನು ಗೊತ್ತಿಲ್ಲ, ಅಡಿಗೆ ಮಾಡಕ್ ಮಾಡಿದ ತಿಳಿಯೋದು. ಅದನ್ನ ಮಂತ್ರಾಕ್ಷದಾಕಿ ಏನ್ ಹೇಳಿರು? ನಾಲಂದ ನೀವೇ ಪಾಠ ತೈತ್ರಿ ಅಂದ್ರು. ಏನು? ನೀವೇ ಪಾಠ ಹೆಂಗ ರಘುತ್ತಮರಿಗೆ ಏನಾಯ್ತು? ಮೊದಲ ದಿನವರೆಗೆ ಪಾಠ ಓದ್ತಾ ಇದ್ರು. ನೆಕ್ಸ್ಟ್ ಡೇ ಏನಾಯ್ತು? ರಾತ್ರಿಯಲ್ಲಿ ಎಲ್ಲ ಗ್ರಂಥ ತಲೆ ಬಂದ್ರು. ನಿಮ್ಗೆ ಹೆಂಗಿರೋದು? ಈ ವರ್ಷ ಬಿಗಿನಿಂಗ್ ಕ್ಲಾಸ್ ಓದ್ತಾ ಇದ್ರಿ, ನೆಕ್ಸ್ಟ್ ಇಯರ್ ಕರಿಕ್ಯುಲಮ್ ಆರಂಭಿಸ್ತಾ ಇರ್ತಾರೆ, ಅಕಾಡೆಮಿಕ್ ಇಯರ್ ಬುಕ್ ತೈತಿರಿ, ರಾತ್ರಿ ಎಲ್ಲಾ ಬುಕ್ ನಿಮ್ ಮೈಂಡ್ ಹತ್ತಿಡ್ತಂದ್ರೆ ಹೆಂಗಿರೋದು? ನೆಕ್ಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ನಾ ಹೇಗೆ ಬರಿತಾನಂತ ಹೇಳಿದ್ರೆ ಎಷ್ಟು ಜಾಲಿ ಇರೋದು.
ಅಂತ ಅನುಗ್ರಹ ರಘುತ್ತಮ ತೀರ್ಥರಿ ಆಗಿತ್ತು ಅಂದ್ರೆ ಅವ್ರು ರೊಟ್ಟಿ ವೆಂಕಣ್ಣ ಏನಾಗಿತ್ತು, ಮಂತ್ರಾಕ್ಷ ಕೊಟ್ಟೊಡತೆ ಎಲ್ಲ ಗ್ರಂಥಗಳು ಅವ್ರಿಗೆ ಬಂದ್ರು. ಆಗ ಮರುದಿವಸ ನೆಕ್ಸ್ಟ್ ಡೇ, ಮರನೇ ದಿವಸ ಅವರೇ ಪಾಠವನ್ನು ಹೇಳಕ್ಕೆ ಶುರು ಮಾಡಿದ್ರು. ಆಗ ರೊಟ್ಟಿ ವೆಂಕಣ್ಣ ಏನಾದ್ರು, ರೊಟ್ಟಿ ವೆಂಕಟಾದ್ರಿ ಭಟ್ಟರು ಅಂತ ಆದ್ರು. ರೊಟ್ಟಿ ವೆಂಕಟಾದ್ರಿ ಭಟ್ಟರು ಅಂತ ಆಯ್ತು. ರೊಟ್ಟಿ ವೆಂಕಣ್ಣ ಏನಾಯ್ತು, ಮಂತ್ರಾಕ್ಷ ಕೊಟ್ಟೊಡತೆ ಏನ್ ಮಾಡಿದ್ರು ಅವರು, ಮರುದಿವಸ ಏನ್ ಮಾಡಿದ್ರು, ಅವರೇ ಪಾಠವನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಗ್ರಂಥಗಳನ್ನ ಬರೆದಾರೆ. ರೊಟ್ಟಿ ವೆಂಕಟಾದ್ರಿ ಭಟ್ಟರ ಗ್ರಂಥಗಳನ್ನ ಹಿಂದರ ಬಂದ ಪೀಠಾಧೀಶರೆಲ್ಲ ರೆಫರ್ ಮಾಡ್ತಾರೆ. ಸರಿಯಾ? ಅಷ್ಟು ರಘುತ್ತಮ ತೀರ್ಥರ ಅನುಗ್ರಹ. ರಘುತ್ತಮ ತೀರ್ಥರ ಅನುಗ್ರಹ ಆದ್ರೆ ಅಷ್ಟೊಂದು ಜ್ಞಾನ ಆಗತ್ತೆ ನೋಡ್ರಿ. ಅಡಿಗೆ ಮಾತ್ರ ಮಾಡ್ಲಕ್ಕೆ ತಿಳಿದ ಒಂದು ಅಕ್ಷರ ಅಭ್ಯಾಸ ಇಲ್ಲದ ಒಬ್ಬ ಶಿಷ್ಯರು ಗ್ರಂಥ ರಚನೆ ಮಾಡುವಂತಹ ಒಂದು ಆತರ ಮಾರಿದ್ದಾರೆ ನಮ್ಮ ಗ್ರಂಥ ಪರಂಪರೆಯಲ್ಲಿ. ಇದು ರಘುತ್ತಮ ತೀರ್ಥರ ಅನುಗ್ರಹ. ಸರಿಯಾ? ಇಂದು ಎಷ್ಟೋ ಶಿಷ್ಯರುಗಳು ಪರಂಪರೆ ಇದೆ ಅಂತ. ಅವರು ಎಲ್ಲಿ ಬೃಂದಾವನ ಆದರು? ಮನಂಪೂಂಡಿ, ಬಿಡುಪುರ ಹತ್ತಿರ ಇರುವಂತಹ ಮನಂಪೂಂಡಿಯಲ್ಲಿ ಅವರು ಬೃಂದಾವನ, ಮೂಲ ಬೃಂದಾವನ ನೋಡಿದ್ರಾ? ನೋಡ್ರಿ, ಬೃಂದಾವನ ಸನ್ನಿಧಾನ ಹೆಂಗಿದೆ? ಸನ್ನಿಧಾನ. ಅವರು ಪೂಜೆ ಮಾಡುವಂತ ಸಮಯದಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ರಘುತ್ತಮ ತೀರ್ಥರು ಯಾರು ಅಂತ ಹೇಳಿದ? ನಿವೃತ್ತಿ ದೇವತಾ ಅಂಶ. ನಿವೃತ್ತಿ ಎಂಬುದೇನು? ಒவ்வೊಂದು ದಿಕ್ಕಿಗೆ ಒಂದು ದೇವತೆಗಳಿದ್ದಾರೆ. ಈಸ್ಟಿಗೆ ಯಾರು? ಇಂದ್ರ. ದಕ್ಷಿಣ ಸೌತಿಗೆ ಯಾರು? ಯಮ. ವೆಸ್ಟಿಗೆ ಯಾರು? ವರುಣ. ಹಿಂಗ ಒவ்வೊಂದು ದಿಕ್ಕಿದೆ. ಈಸ್ಟ್ ವೆಸ್ಟ್ ಜಾಯಿನ್ ಆಗ ಸ್ಥಳ ಇದೆ. ಈಸ್ಟ್ ಆಗ 8 ದಿಕ್ಕಿದೆ. ಆಗ ಎಷ್ಟು? 4+4 8. ಕರೆಕ್ಟಾ? ಈಸ್ಟ್ ಪ್ಲಸ್ ದಕ್ಷಿಣ ಜಾಯಿನ್ ಆಗ ಈಸ್ಟರ್ನ್, ಸೌತ್ ಜಾಯಿನ್ ಆಗ ಜಾಗ, ಈಸ್ಟರ್ನ್ ನಾರ್ತ್ ಜಾಯಿನ್ ಆಗ ಜಾಗ ಇದೆ. ಕರೆಕ್ಟಾ? ಅಂತ 8 ದಿಕ್ಕಿದೆ. 8 ದಿಕ್ಕಲ್ಲಿ ಒவ்வೊಂದು ದಿಕ್ಕಿಗೆ ಒಂದು ದೇವತೆ. ಅದರಲ್ಲಿ ಒಂದು ದಿಕ್ಕಿಗೆ ನಿವೃತ್ತಿ ದೇವತೆ. ಆ ನಿವೃತ್ತಿ ಎಂಬ ದೇವತೆಯೇ ಯಾರು? ಮಹಾಭಾರತದಲ್ಲಿ ಭೀಮನ ಮಹಾ ಘಟೋದ್ಗಜ, ಕೌರವರನ್ನ ಎಲ್ಲ ಕೊಂದು ಮಾಕಿದವ ಘಟೋದ್ಗಜ. ಅವರೇ ಇಲ್ಲಿ ರಘುತ್ತಮ ತೀರ್ಥರಾಗಿ ಬಂದಿದ್ದರು. ಅವರು ಪೂಜೆ ಮಾಡಬೇಕು ಅಂದ್ರೆ ರಾಮದೇವರಿಗೆ ಅಷ್ಟೊತ್ತಿಗೆ ಬಾಲಕರುಗಳು ಬರ್ತಾ ಇರುತ್ತೆ. ಇಂದ್ರ, ಯಮ, ವರುಣ, ಅಗ್ನಿ, ವಾಯು ಎಲ್ಲ ಬರ್ತಾ ಇದ್ರು. ಆಗ ಅಷ್ಟೊತ್ತಿಗೆ ಬಾಲಕರುಗಳು ಬರ್ತಾ ಇದ್ರು. ಆಗ ಅವ್ರನ್ನ ಯಾರು ಒಂದು ದಿಕ್ಕಿಗೆ ಯಮ ಬರ್ತಾ ಇದ್ದ. ಯಮ ಏನು? ಯಮ ನೋಡ್ರಿ ಎಲ್ಲರೂ ಅಂಜಿಂತಾರೆ. ಆಗ ಅವ್ರ ತಾಯಿ ಕೇಳಿರುತ್ತೆ, ಯಮ ಎಲ್ಲ ಕಾಣಿಸ್ತಾ ಇದ್ದಾನೆಪ್ಪ ರಘುತ್ತಮ ಅಂತ ಹೇಳಿ ರಘುತ್ತಮ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವ್ರು ಹೇಳಿನ್ರುತ್ತೆ, ನಮ್ಮ ತಾಯಿ ಕಣ್ಣಿಗೆ ಕಾಣದೆ ಬಂದುವರಿ. ಏನು? ನಮ್ಮ ತಾಯಿ ಕಣ್ಣಿಗೆ, ಅಮ್ಮನಿಗೆ ನೀವು ಕಾಣಿಸಬಾರದು ಅಂತ ಕೇಳಿನ್ರುತ್ತೆ ಅಂತ. ನೋಡಿ, ತಾಯಿ ಮೇಲೆ ಅಷ್ಟೊಂದು ಗೌರವವನ್ನು ಕೊಡ್ತಾ ಇದ್ರು ತಾಯಿಗೆ. ರಘುತ್ತಮ ತೀರ್ಥರ ಬೃಂದಾವನದಲ್ಲಿ ಅವರ ತಾಯಿಯ ಚಿತ್ರ ಇದೆ. ಅವರೇ ಹೇಳಿನ್ರುತ್ತೆ, ನನ್ನ ಬೃಂದಾವನದಲ್ಲಿ ನಮ್ಮ ಅಮ್ಮನ ಚಿತ್ರ ಇರ್ಬೇಕು. ಎಷ್ಟು ಪಾಸೆಟ್ ಇದ್ದಾರೆ ನೋಡ್ರ. ಇತ್ತಲ ಇದ್ರ ಅಮ್ಮ ಮಾತು ಕೇಳೋದೇ ಇಲ್ಲ ಅಲ್ಲ. ರಘುತ್ತಮ ತೀರ್ಥರು ಹೆಂಗಿದ್ದಾರೆ? ತಾಯಿಯೋಡ ಚಿತ್ರನ ಹಾಕಿ ಇಟ್ಟಿದ್ದಾರೆ. ಸರಿಯಾ? ಇನ್ನೊಂದು ತಲೆಗೆ ಬಡಿಸಿದ್ದಾರೆ ಅವರ ಅಮ್ಮನಿಯೋ ಒಂದು ಮೊಕ್ಕಣದಲ್ಲಿ. ಅಮ್ಮವನ ಮೊಕ್ಕಣಲ್ಲಿ ಕಲ್ಪನೆ ಹಾಕಿದ್ದಾರೆ. ಸರಿಯಾ? ನೀವೆಲ್ಲ ಅಮ್ಮ ಮಾತನ್ನ ಕೇಳಬೇಕು. ಅಮ್ಮ ಎಷ್ಟು ಮಾಡ್ತಾರೆ ನಿಮಗೆ, ಅಡಿಗೆ ಮಾಡಿ, ಪಾಠ ಹೇಳಿ ಕೊಟ್ಟು, ಡ್ರೆಸ್ ಒಯ್ದು ಕೊಟ್ಟು, ನಿಮ್ಮನ್ನ ನಿರ್ದಯಿಸಿ ಎಷ್ಟು ಹೆಲ್ಪ್ ಮಾಡ್ತಾರೆ. ಸ್ವಾಮಿಗಳಾದ್ರೂ ಆ ತಾಯಿಗೆ ನಮಸ್ಕಾರ ಮಾಡಬೇಕು. ಅಷ್ಟೊಂದು ಗೌರವ ಸನ್ಯಾಸಿಗಳು ಕೂಡ ಮಾಡುತ್ತಂತೆ. ಸರಿಯಾ? ಗೌತಮ ತೀರ್ಥರ ಚರಿತ್ರೆಯಲ್ಲಿ ಅದು ನೋಡುತ್ತೇವು. ಸರಿಯಾ? ಇನ್ನೊಂದು ನೋಡಿ, ಹೇಳಿದೇವಲ್ಲ ನೋಡ್ರಿ, we can further see Swamiji's mother's face fixed to the Vrindavana as a mark of his special respect to his mother.
ಸೆಪರೇಟ್ ಆಗಿ ಝೂಮ್ ಮಾಡಿ ನಿಮಗೆ ತೆಗೆದು ಕೊಡ್ತಾನ ಅದನ್ನ. ಸರಿಯಾ? ಓಕೆ. ಇನ್ನೊಂದು ರಘುತ್ತಮ ಸ್ವಾಮಿಗಳ ಬೃಂದಾವನ. ಇನ್ನೊಂದು ಅವ್ರ ಬೃಂದಾವನದಲ್ಲಿ ಏನು, ಒவ்வೊಂದು ದಿಕ್ಕಿನಲ್ಲಿ ಒவ்வೊಂದು ವಿಷಯಗಳಿದೆ. ಒவ்வೊಂದು ದಿಕ್ಕಿನಲ್ಲಿ ಒவ்வೊಂದು ವಿಷಯಗಳು ವಿಶೇಷ. ಏನು, ಅವ್ರ ಬೃಂದಾವನಕ್ಕ ಈಸ್ಟಿನಲ್ಲಿ ಏನು, ನೆಲ್ಲಿ ಗಿಡ ಇದೆ. ನೆಲ್ಲಿ ಧಾತ್ರಿ ಅಂತ ಹೇಳ್ತೇವೆ. ಧಾತ್ರಿ ಗಮನ ನಾವು ನೋಡಿದೇವಲ್ಲ. ಧಾತ್ರಿ ಗಮನ. ಧಾತ್ರಿ ವೃಕ್ಷದಲ್ಲಿ ಯಾರಿದ್ದಾರೆ? ದಾಮೋದರ ರೂಪಿ ಪರಮಾತ್ಮ. ತುಳಸಿ ವಿಭಾಗ ಮಾಡ್ತೇವಲ್ಲ, ಆ ನೆಲ್ಲಿ ಗಿಡ ಇದೆ. ಸೌತಿನಲ್ಲಿ ದಕ್ಷಿಣ ಭಾಗದಲ್ಲಿ ಏನಿದೆ? ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಎಂಬ ನದಿ. ಇಂಗ್ಲಿಷ್ ನೀವು ಸೋಷಿಯಲ್ ಸೈಡ್ ಸ್ಟಡೀಸ್ ಓದ್ತಾರ, ಅದೆಲ್ಲ ದಕ್ಷಿಣ ಪಿನಾಕಿನಿ. ಹೌದು ಹೌದು. ಆಮೇಲೆ ಪಶ್ಚಿಮದಲ್ಲಿ ವೆಸ್ಟಿನಲ್ಲಿ ಯಾರಿದೆ? ಅಶ್ವತ್ಥ ವೃಕ್ಷ ಇದೆ. ಅಶ್ವತ್ಥ ವೃಕ್ಷ ಏನು? ಮುಮ್ಮೂರ್ತಿಗಳ ಸನ್ನಿಧಾನ. ನಾವ್ ಹೇಳಿಕೊಟ್ಟಿದ್ದೇವಾ? ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಸೋಮವಾರ ಅಮಾವಾಸ ಒಂದು ಚಾಪ್ಟರ್ ಕ್ಲಾಸ್ ತೆಗೆದೇವೆ, ಜ್ಞಾಪಕದ ಎಲ್ಲರಿಗೆ. ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ಅಂತ. ಆ ಅಶ್ವತ್ಥ ಅಲ್ಲಿ ಯಾರ್ಯಾರಿದ್ದಾರೆ? ವಿಷ್ಣು, ಬ್ರಹ್ಮ, ರುದ್ರದೇವರು ಸನ್ನಿಧಾನ ಇದೆ. ಆ ಅಶ್ವತ್ಥ ವೃಕ್ಷ ಇದೆ. ಉತ್ತರದಲ್ಲಿ ನಾತಲ್ಲಿ ಯಾರಿದ್ದಾರೆ? ಹುಣಸೆಯನ್ನು ಗಿಡ ಇದೆ. ಹುಣಸೆಯನ್ನು ಗಿಡ ಇದೆ. ಅವರೆಷ್ಟು ವೈರಾಗ್ಯರು ಅಂದ್ರೆ, ಆರಾಧನೆ ಮಾತ್ರ ತಾನೆ ಅವರಿಗೆ ವೈಭವದಿಂದ ಅಲಂಕಾರ, ವೈಭವ, ಅಭಿಷೇಕ, ಉತ್ಸವ ಎಲ್ಲ ನಡೆಯೋದು. ಆನ್ ಅದರ್ ಡೇಸ್ ಜಸ್ಟ್ ವೆರಿ ಸಿಂಪಲ್ ಪೂಜಾ ಅವರಿಗೆ. ಬೃಂದಾವನ ಹೆಂಗದೆ? ಓಪಣ ಇರುತ್ತೆ. ವಸ್ತ್ರ ಕೊಂಚತ್ತ ಹಾಕ್ಬಿಟ್ಟು ತೆಗೆದುಬಿಡೋರು ಮಂಗಳಾರತಿ ಮಾಡ್ಬಿಟ್ಟು. ಸರಿಯಾ? ಇಲ್ಲಿ ಹಾಕಿದ್ದಾರೆ ನೋಡಿ. ಇಟ್ ಈಸ್ ಅಬ್ಸರ್ವ್ಡ್ ಇಸ್ ಬೃಂದಾವನ ವಿಲ್ ನಾಟ್ ಬಿ ಡೈಲಿ ಡೆಕೋರೇಟೆಡ್, ಓನ್ಲಿ ಆನ್ ದ ಆರಾಧನಾ ಡೇ. ಆರಾಧನಾ ದಿವಸ ಮಾತ್ರ ಇಷ್ಟು ಹೂವು, ಅಲಂಕಾರ ಎಲ್ಲ ಮಾಡ್ತಾರೆ. ಬೇರೆ ದಿವಸ ಎಲ್ಲ ಒದ್ದ ವಸ್ತ್ರ ಅದನ್ನ ಹಾಕ್ತಾರೆ. ಆ ವಸ್ತ್ರ ಉಡುವ ಸಮಯ ಒಳಗೆ ಪೂಜೆ ಮುಡಿಸಿಬಿಡ್ತಾರೆ. ಅಷ್ಟೇ ಪೂಜೆ. ಸರಿಯಾ? ಸರಿ. ಅವರ ಬೃಂದಾವನ ಮೇಲೆ ನೆಡಲು ಪಡಬಾರದು ಅಂತ ಸೂರ್ಯ, ಚಂದ್ರ, ಮಳೆ ಎಲ್ಲ ಇರ್ತಾರೆ. ಹುಣಸೆಯನ್ನು ಗಿಡ ಬಂದು ಮೇಲೆ ಮುಚ್ಚತ್ತಂತೆ. ಆ ಏನ್ ಮಾಡತ್ತ ಅಂದ್ರೆ, ಹುಣಸೆಯನ್ನು ಕೂಡ ತಾನೇ ಬಾಡಿ ಡ್ರೈ ಆಗಿ ಬಿದ್ದಿರೋತ್ತ ಒಣಗಿ. ಆಂಗನ ಮೇಲೆ ಬಳಿದು ಬಂದ್ರೆ ಏನ್ ಮಾಡತ್ತೆ? ಕೋತಿ ಬಂದು ಹೊಡೆದೊಡತ್ತಂತೆ. ಯಾಕಂದ್ರೆ ನಂಗೆ ನೆಡಲು ಬೇಡ, ನಾ ಸೂರ್ಯ ಚಂದ್ರ ಕಿರಣಗಳು ಮಳೆಯಲ್ಲಿ ಇರಬೇಕು. ಅಷ್ಟು ವೈರಾಗ್ಯಶಾಲಿಗಳು ರಘುತ್ತಮ ತೀರ್ಥರು. ಗುರುಗಳೇ, ಹಾ, ಅವ್ರು ಬಂದು ಬೃಂದಾವನ ಅಂತ ಬಂದು ಆಕ್ಚುಲಿ ಕಲ್ಲೇ ಅವ್ರ ಬಂದು ನ್ಯಾಚುರಲ್ ಫಾರ್ಮ್ ಆಯ್ತು. ಏನು ಮಾತು ರಿಪೀಟ್ ಮಾಡಿ. ಅವ್ರು ಬಂದು ಹ್ಯಾಂಗ ಬೃಂದಾವನ ಫಾರ್ಮ್ ಚೇಂಜ್ ಆಗ್ತಾರೆ? ಇಲ್ಲ, ರಿಪೀಟ್ ಮಾಡು, ಕೇಳಮ್ಮ. ಅವ್ರು ಹ್ಯಾಂಗ ಬೃಂದಾವನ ಚೇಂಜ್ ಆಗ್ತಾರೆ? ಬೃಂದಾವನ ಚೇಂಜ್ ಆಗ್ತಾರಂದ್ರೆ ಹೆಂಗ ಹೇಳು, ತಿಳಿಸಿ ಹೇಳು. ಇಲ್ಲ, ಅವ್ರು ಬಂದು ಅವ್ರ ಕಾಲು ಮುರಿದ ಮೇಲೆ ಅದನ್ನ ಬೃಂದಾವನ ಒಳಗೆ ಅವ್ರನ್ನ ಇಕ್ಬಿಡೋರ? ಇಲ್ಲ ಹ್ಯಾಂಗ ಅವ್ರೆಲ್ಲ ಹೆಂಗಂದ್ರೆ, ರಾಯರು ವಾದಿರಾಜರು ಮಾತ್ರ ತನ್ನ ಶಶರೀರಿಯಾನ ಬೃಂದಾವನ ಪ್ರವೇಶ. ಮತ್ತವರೆಲ್ಲ ಏನ್ ಮಾಡೋರು ಅಂದ್ರೆ, ಧ್ಯಾನದಲ್ಲಿ ಕುಳಿತು ದೇಹನ ಬಿಟ್ಬಿಡೋರು. ಅಂದ್ರೆ ಒಳಗೆ ಅವ್ರ ಸನ್ನಿಧಾನ ಇದೆ. ಸೂಕ್ಷ್ಮ ರೂಪದಿಂದ ಅವರು ಇನ್ನೂ ಬೃಂದಾವನದಲ್ಲಿ ವಾಸ ಮಾಡ್ತಾರೆ. ಜ್ಞಾನಿಗಳೆಲ್ಲರೂ ಕೂಡ ಒಂದು ರೂಪದಲ್ಲಿ ಬೃಂದಾವನದಲ್ಲಿ ವಾಸ ಮಾಡ್ತಾರೆ, ಅದು ತಿಳಿಬೇಕು. ಸರಿಯಾ? ಆದ್ರೆ ಜೀವನೋಡ ಇರೋದು ಎಂಬುದು ಯಾರು? ವಾದಿರಾಜರು ಒಳಗೆ ಜೀವನೋಡ ಹೋದರು ಮತ್ತು ರಾಯರು ಇವತ್ತಿದ್ದಾರೆ 700 ವರ್ಷ. ಆದರೆ ಅವರು ಸೂಕ್ಷ್ಮ ರೂಪದಿಂದ ಒಳಗೆ ಯಾವಾಗಲೂ ಇದ್ದಾರೆ. ಸರಿಯಾ? ಆಮೇಲೆ ಗುರುಗಳೇ, ನಂಗೆ ಇನ್ನೊಂದು ಡೌಟ್ ಇದೆ. ಏನ್ಮಾ? ಅರ್ಥ ಅಲ್ಲಮ್ಮ. ಇನ್ನೊಂದು ಡೌಟ್ ಇದೆ. ತರಂಗಿಣಿ ರಾಮಾಚಾರ್ಯ ಒಂದು ಅವರ ಶಿಷ್ಯರು, ಅವರ ಪರಂಪರೆ ಬರ್ತಾ ಇದೆ. ನಾ ಎಲ್ಲ ಹೇಳಿಲ್ಲ, ಕೊಂಚ ತಾನೆ ಹೇಳಿದ್ದಾನೆ. ಹುಡ್ತಾ ಅದಲ್ಲ. ತರಂಗಿಣಿ ರಾಮಾಚಾರ್ಯರ ಒಂದು ಶಿಷ್ಯರು, ಅವ್ರ ಪರಂಪರೆನೂ ತುಂಬಾ ಇದೆ. ಸರಿಯಾ? ಇನ್ನು ಒಂದೇ ಒಂದು ವಿಷಯ ಮಟ್ಟ ಹೇಳ್ತಾನೆ, ನಾವು ಮಂಗಳ ಮಾಡಿ ಮಣ. ಅವ್ರು ಯಾವತ್ತು ಬೃಂದಾವನಸ್ಥರಾದ್ರು? ಮನ್ಮಥರಾಮ ಸಂವತ್ಸರ ಪುಷ್ಯಮಾಸ ಶುಕ್ಲ ಪಕ್ಷ ಏನು ಏಕಾದಶಿ. ಪುಷ್ಯಮಾಸ ಶುಕ್ಲ ಪಕ್ಷ ಏಕಾದಶಿ. ಇನ್ನೊಂದು ಅವ್ರ ಬೃಂದಾವನ ಒಂದು ಮಹಿಮೆ ಮಟ್ಟ ನಾ ಹೇಳ್ಬಿಡ್ತಾನೆ. ಅವರು ಬೃಂದಾವನ ಮಾಡಿದ ಮೇಲೆ ಬ್ರಿಟಿಷ್ ಗವರ್ಮೆಂಟ್ ಇರೋ ಸಮಯದಲ್ಲಿ ಅಲ್ಲಿ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರಂತೆ. ಬ್ರಿಟಿಷ್ ಆಫೀಸರ್ ಒಬ್ಬ ಪ್ಲಾನ್ ಮಾಡ್ತಾ ಇದ್ದ. ಆಗ ಏನಾಯ್ತು, ಬೃಂದಾವನ ಮೇಲೆ ಬ್ರಿಡ್ಜ್ ಹೋಗ ಒಂದು ಪ್ಲಾನ್ ಹಾಕಿದ್ರು. ಆಗ ಸೊಪ್ಪಣದಲ್ಲಿ ರಘುತ್ತಮ ತೀರ್ಥರೇ ಹೋಗಿದ್ರು. ಹೋಗಿ, ನೀನು
ನಿನ್ನ ಪ್ಲಾನ್ ಅನ್ನ ಮಾರಿಸಿ ಬಿಡಪ್ಪ, ನಿಂಗೆ ಒಳ್ಳೆ ಮಕ್ಕಳಾಗತ್ತೆ ಅಂತ ಹೇಳಿರುತ್ತೆ. ಅದೇ ಮಾರಿ ಆ ಬ್ರಿಟಿಷ್ ಆಫೀಸರಿಗೆ ಒಂದು ಮಕ್ಕಳಾಯ್ತು, ಕೊಪ್ಪಳದಲ್ಲಿ ಹೇಳಿದ ಹಂಗೆ. ಹೊಡೆತ ಏನ್ ಮಾಡಿರು, ಬ್ರಿಡ್ಜ್ನ ಅವ್ರ ಬೃಂದಾವನ ಸುತ್ತಿ ಬರ ಮಾರಿ ಬ್ರಿಡ್ಜ್ನ ಮಾಡಿದ, ಫ್ಲೈಓವರ್ ಅಲ್ಲಿ. ಸರಿಯಾ? ರಘುತ್ತಮ ತೀರ್ಥರಿ ಸ್ವಪ್ನದಲ್ಲಿ ಹೋಗಿ ಮಾತಾಡಿದ್ದಾರೆ. ಅವರು ಬೃಂದಾವನದಲ್ಲಿ ಎಲ್ಲಾ ವ್ಯಾಧಿ ಇರುವರು ನೋಡು, ಹಾಕಳು ದನಗಳೆಲ್ಲ ಕೂಡ ಪ್ರದರ್ಶನ ಮಾಡೋದಂತೆ. ಅದಕ್ಕೇನೋ ಹೊಟ್ಟೆ ನೋವು ಬಂತು, ಜ್ವರ ಬಂತು ಅಂದ್ರೆ ಆ ಹಾಕಳನ್ನ ಬಂದು ಪ್ರದಕ್ಷಿಣೆ ಮಾಡಿದ್ರೆ ಹಾಕಳಿಗೆಲ್ಲ ಕೌ ಇದೆಲ್ಲ ವ್ಯಾಧಿ ಸರಿಯಾಗಿಡ ಅಂತ ಮೈ. ರಘುತ್ತಮ ತೀರ್ಥರು ಬೃಂದಾವನ. ಸರಿಯಾ? ಅಷ್ಟೊಂದು ಶಕ್ತಿ ಅವರಿಗೆ ಇದೆ. ಸರಿಯಾ? ಎಲ್ಲ ತಿಳ್ಕೊಂಡ್ರ ರಘುತ್ತಮ ತೀರ್ಥರ ಪತಿ ಬಗ್ಗೆ? ಇವತ್ತು ಅವರ ಉತ್ತರ ಆರಾಧನೆ. ಅವ್ರ ಗ್ರಂಥಗಳು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾನ, ಅವಾಗ ನೋಡೋಣ. 5 ಭಾವಬೋಧ ಗ್ರಂಥಗಳು ಮತ್ತು ತಾರತಮ್ಯ ಸ್ತೋತ್ರ, ತಿಥಿತ್ರಯ ನಿರ್ಣಯ, ಇದೆಲ್ಲ ಅವ್ರ ಗ್ರಂಥಗಳು. ಎಕ್ಸಾಮ್ ಇಡೋತಾನೆ ಎಲ್ಲಾರು. ಸರಿಯಾ? 50 ಸೆಷನ್ಸ್ ಮುಗಿದೋಯ್ತು. ನೆಕ್ಸ್ಟ್ ಎಕ್ಸಾಮ್ ಮಂಗಳ ಎಲ್ಲ ಇದೆ. ಸರಿಯಾ ಭಾರ್ಗವ್? ಎಲ್ಲಾರಿ ಟೆಸ್ಟ್ ಇದೆ. ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮ್. ರಘುತ್ತಮ ತೀರ್ಥರ ತಿಳ್ಕೊಂಡ್ರ ಎಲ್ಲಾರು? ಭಾವಬೋಧ ಕೃತಂ ಸೇವೆ ರಘುತ್ತಮ ಮಹಾಗುರುಂ ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾಃ ಪ್ರಣಮತ್ ಕಾಮಧೇನುಂ ಚ ಭಜಸ್ವರ ತರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಸರಿ ಅಮ್ಮ? ಸರಿ, ಗೊತ್ತಾಯ್ತಿತ್ತು. ಮುಂದೆ ಸರ್ವಮೂಲ ಗ್ರಂಥ ತೆಗಿಬೇಕು. ಸರ್ವಮೂಲ ಗ್ರಂಥ ಯಾರು ಮಾಡಿದ್ದು? ಮಧ್ವಾಚಾರ್ಯರು ಮಾಡಿದ್ದು. ಎಷ್ಟು ಗ್ರಂಥಗಳಿದೆ ಅದಲ್ಲಿ? 37 ಗ್ರಂಥಗಳಿದೆ. ಸರ್ವಮೂಲ ಗ್ರಂಥಗಳು 37. ಸರ್ವಮೂಲ ಗ್ರಂಥಗಳ ಬಗ್ಗೆ ಒಂದು ಸ್ತೋತ್ರ ಇದೆ. 37 ಗ್ರಂಥನ ಲಿಸ್ಟ್ ಡೌನ್ ಮಾಡಿ ಕೊಟ್ಟಿದ್ದಾರೆ. ಯಾರು? ವ್ಯಾಸರಾಜ ತೀರ್ಥರು. ಆ ಸ್ತೋತ್ರಕ್ಕೆ ಹೆಸರು ಗ್ರಂಥಮಾಲಿಕಾ ಸ್ತೋತ್ರ. ಏನು? ಅದನ್ನ ನಾವು ನೆಕ್ಸ್ಟ್ ನಮ್ಮ ಸಿಲೆಬಸ್ ಅಲ್ಲಿ ಅದನ್ನಿದೆ. ಸರಿಯಾ? ನಾವು ಅದನ್ನ ಹೇಳಿ 37 ಗ್ರಂಥಗಳು ಏನೇನು ಅಂತ ನಾ ಹೇಳಿಕೊಡ್ತೇನೆ ನೆಕ್ಸ್ಟ್ ಕ್ಲಾಸ್ಲಿ. ಸರಿಯಾ? ಆಚಾರ್ಯರು ಬ್ರಹ್ಮಸೂತ್ರಕ್ಕೆ, ಭಗವದ್ಗೀತೆಗೆ, ರಾಮಾಯಣಕ್ಕೆ, ವೇದಗಳಿಗೆ, ಋಗ್ವೇದಕ್ಕೆ, ಉಪನಿಷತ್ತುಗಳಿಗೆ ಮಾಡಿಕೊಟ್ಟಿದ್ದಾರೆ. ನಾ ಬಂದು ಸ್ಕೂಲ್ ಪ್ರಾಜೆಕ್ಟ್ ಈಗ ಮಧ್ವಾಚಾರ್ಯ ಪತಿ ಬರ್ತಿದ್ದೇನೆ. ಓ ಸರಿಮಾ, ಸೂಪರ್, ವೆರಿ ಗುಡ್. ಶೇರ್ ಮಾಡು ಸರಿಯಾ ಗ್ರೂಪ್ಲಿ. ಸೊ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಮಧ್ವಾಚಾರ್ಯರ ಚರಿತ್ರೆ 2 ಸೆಷನ್ ನೋಡಿದೆವು. ತುಂಬಾ ಬಂದ್ರೆ ಆಬ್ಸೆಂಟ್ ಆಗಿದ್ರಿ, ಮತ್ತು ನಾವು ಒಂದು ಸಾರಿ ಫುಲ್ ಕವರ್ ಮಾಡಿರ್ತಾನೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಮಧ್ವಾಚಾರ್ಯರ ಚರಿತ್ರೆ ಫುಲ್ಲ ಒಂದ್ಸಾರಿ ಹೇಳಿ ಅವ್ರ ಗ್ರಂಥ ಪರಿಚಯ ಮಾಡಿದ ಮೇಲೆ ಗ್ರಂಥಮಾಲಿಕಾ ಸ್ತೋತ್ರ ಹೇಳ್ಬಿಡೋಣ. ನೆಕ್ಸ್ಟ್ ಸ್ತೋತ್ರ ಗ್ರಂಥಮಾಲಿಕಾ ಸ್ತೋತ್ರ, ರಂಗಸ್ತೋತ್ರ, 2 ಸ್ತೋತ್ರಗಳು ನಾವು ಹೇಳಬೇಕಾಗಿದೆ. ಸರಿ, ಫಸ್ಟ್ ನಾವು ಗ್ರಂಥಮಾಲಿಕಾ ಸ್ತೋತ್ರ. ಮಧ್ವಾಷ್ಟಕ ಎಲ್ಲಾರಿಗೂ ಬರ್ತೆಯಾ? ಯಾರನ್ನ ಹೇಳಿ ನೋಡಿದ್ರಿ ಮಧ್ವಾಷ್ಟಕ? ಸರಿ, ಹೇಳಿ ನೋಡ್ರಿ ಮಧ್ವಾಷ್ಟಕ. ನಾವು ಮತ್ತೆ ರಿವಿಷನ್ ಮಾಡೋಣ. ಸರಿ, ಇವತ್ತು 50ನೇ ಕ್ಲಾಸ್ ಇದ್ದೇವು. ಈ ಕ್ಲಾಸ್ ಅಲ್ಲಿ ಇದುವರೆಗೆ ಕ್ಲಾಸ್ ಅಟೆಂಡ್ ಮಾಡಿರುವ ಎಲ್ಲ ಶಿಷ್ಯರು, ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ರಘುತ್ತಮ ತೀರ್ಥರ ಆರಾಧನಾ ಕಾಲದಲ್ಲಿ ರಘುತ್ತಮ ತೀರ್ಥರ ಅಂತರ್ಯಾಮಿಯಾದ ಪರಮಾತ್ಮ ಅನುಗ್ರಹವನ್ನು ಮಾಡಲಿ, ಹರಿವಾಯು ಗುರುಗಳು ಅನುಗ್ರಹವನ್ನು ಮಾಡಲಿ, ಎಲ್ಲರಿಗೂ ಕೂಡ ಎಲ್ಲರೂ ಆರೋಗ್ಯವನ್ನು ಕೊಡಲಿ. ಒಳ್ಳೆ ಓದಿರಿ, ಅಲ್ಲಿ ಎಲ್ಲಾರು ಫಸ್ಟ್ ಮಾರ್ಕ್ ತೆಗಿರಿ, ಶೈನ್ ಆಗ್ರಿ. ನಿಮ್ಮ ಬೇರೆ ಬೇರೆ ಏರಿಯಾಸ್ ಆಫ್ ಇಂಟ್ರೆಸ್ಟ್ಲಿ ಶೈನ್ ಆಗ್ರಿ. ಅಪ್ಪ ಅಮ್ಮ ಮಾತು ಕೇಳ್ರಿ, ಒಳ್ಳೆ ಮಕ್ಕಳ ಬನ್ರಿ. ಸ್ತೋತ್ರಗಳು, ಹಾಡುಗಳು, ಇನ್ಸ್ಟ್ರೂಮೆಂಟ್, ನಾಟ್ಯ, ಡ್ರಾಯಿಂಗ್, ಏನೆಲ್ಲ ಸ್ಪೋರ್ಟ್ಸ್ ಎಲ್ಲದರಿಗೂ ಎಕ್ಸ್ಪರ್ಟ್ ಆಗಿ ಬನ್ರಿ. ಸರಿಯಾ? ಪರಿಪೂರ್ಣ ಅನುಗ್ರಹವನ್ನು ಆಗಲಿ. ನೀವೆಲ್ಲರೂ ಕೂಡ ಇದೇ ಮಾರಿ ನೀವು ಅಧ್ಯಾಪಕರಾಗಬೇಕು. ಮುಂದೆ ಬರ ಬ್ಯಾಚ್ 2 ನಾನು ಡಿಲೇ ಮಾಡ್ತಾ ಇದ್ದಾನೆ. ಬ್ಯಾಚ್ 2ಗೆ ನಾ ಟಾಪಿಕ್ ಅಸೈನ್ ಮಾಡಿದಂದ್ರೆ ನೀವು ತನ ಕ್ಲಾಸ್ ತೆಗೋತ್ರಿ. ಈ ಮೆಟೀರಿಯಲ್ ನಮ್ಮ ಕೈಲಿದೆ, ಕ್ಲಾಸ್ ರೆಕಾರ್ಡೆಡ್ ವಿಡಿಯೋ ಸೆಷನ್ ಇದೆ. ಮಾಮ ನಾನು ಕೂಡ ಬಂದು ನಿಮ್ಗೆ ಕೂಡ ಇರುವ ಅಂದ್ರೆ ನೀವು ಕ್ಲಾಸ್ ತೆಗಿಬೇಕು. ಸರಿಯಾ? ಅದರಿಂದ ನಾ ಬಂದು ಆಪರ್ಚುನಿಟಿ ಇಲ್ಲಿ ಫಸ್ಟ್ ಕೊಡೋತಾನೆ, ಬಟ್ ಡೈರೆಕ್ಟ್ ಕ್ಲಾಸೇ ನೀವು ತೆಗಿಲಕ್ಕೆ ಪ್ರಿಪೇರ್ ಮಾಡಿಬೇಕು. ಬ್ಯಾಚ್ 2 ಅಧ್ಯಾಪಕರು ಯಾರು ಇಲ್ಲಿ ಬರುವಂತ ನೀವು ತನ. ನೆಕ್ಸ್ಟ್ ನೀವೆಲ್ಲ ಟೀಚರ್ಸ್, ನಿಮಗೆ ಸೆಷನ್ ಓದ್ತಾ ಇರೋದು ಪ್ಯಾರಲಿ, ನಮಗೆ ಬೇರೆ ಬೇರೆ ನೆಕ್ಸ್ಟ್ ಲೆವೆಲ್ ಕ್ಲಾಸಸ್ ಎಲ್ಲ ಓದ್ತಾ ಇರೋದು. ಇದುವರೆಗೆ ನಾವು ಕವರ್ ಮಾಡಿದ್ದ ಪೋರ್ಷನ್ ನೀವು ಕ್ಲಾಸ್ ತೆಗಿಬೇಕು. ಅಂಬರೀಷ್ ಚರಿತ್ರ, ಈ ರಘುತ್ತಮ ಸ್ವಾಮಿಗಳ ಕತೆ ಎಲ್ಲ ತೆಗೆಯುವಂದ ಅಲ್ವಾ?
ತೆಗಿಬೋದಾ? ಮೆಟೀರಿಯಲ್ ಇದೆ, ರೆಕಾರ್ಡೆಡ್ ವಿಡಿಯೋ ಇದೆ, ನೀವೇ ಪ್ರಾಕ್ಟೀಸ್ ಮಾಡಿ ಆ ಕ್ಲಾಸ್ ತೆಗಿಬೋದು. ಸರಿಯಾ? ನೀವು ಪ್ರವಚನ ಮಾಡ್ಬೇಕು ನೆಕ್ಸ್ಟ್. ಐ ಆಮ್ ವೇಟಿಂಗ್, ಐ ಆಮ್ ರೆಡಿ ಟು ಗಿವ್ ಆಪರ್ಚುನಿಟಿ ಇನ್ ದ ಆನ್ ದಿ ಸ್ಟೇಜ್ ಎಲ್ಲರಿಗೂ. ಸರಿಯಾ? ನೀವು ಒಂದ್ಸಲ ತಯಾರಾಗ್ರಿ. ನಾವು ಇಲ್ಲಿ ಒಂದಿನ ಸೆಷನ್ ಇಡೋಣ ಅಂತ ಇದ್ದಾನೆ. ಇನ್ 2 days ಸೆಷನ್ ಐ ವಿಲ್ ಅಲಾಟ್ ದ ಸ್ಲಾಟ್. ಒಬ್ಬರೊಬ್ಬರು ಏನು ಒಂದೊಂದು ಗುರುಗಳ ಬಗ್ಗೆ ಮಾತಾಡ್ಬೇಕು. ಓಕೆವಾ? ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಜಯತೀರ್ಥರು ಒಬ್ಬರೊಬ್ಬರಿಗೆ ಒಂದು ಕಥೆ ಕೊಟ್ಟಿಡುವೆ. ಒಬ್ಬರೊಬ್ರು 5 ನಿಮಿಷ ಅಲ್ಲ 10 ನಿಮಿಷ ಗುರುಗಳು ಮಾತ್ರ ಒಂದು ಸೆಷನ್. ಆಮೇಲೆ ಇನ್ನೊಂದು ಸೆಷನ್ ಹೆಂಗಂದ್ರೆ ವ್ರತಗಳು, ಪೂಜೆಗಳು. ಸರಿಯಾ? ಹಂಗ ಮಾಡಂದ ಯುಗಾಧಿಪತಿ ಒಬ್ಬರು, ರಥಸಪ್ತಮಿ ಪತಿ ಬಗ್ಗೆ ಒಬ್ಬರು, ಈಗ ಒಬ್ಬರೊಬ್ರು ಒಂದು ವ್ರತಗಳ ಬಗ್ಗೆ ಹೇಳ್ಬೇಕು. ಈಗ ಒಂದು ವಿಷಯ ಈ ತರ ನಾವು ಒಬ್ಬೊಂದು ಮಾಡೋಣ. ಒಬ್ಬೊಬ್ಬರಿಗೆ ಒಂದು ಅಲಾಟ್ ಮಾಡ್ತಾನೆ, ಇಲ್ಲ ನೀವು ಚೂಸ್ ಮಾಡಿದ್ರೆ ಸರಿ ವಾಲಂಟಿಯರ್ ಆಗಿ ನೆಕ್ಸ್ಟ್ ಅದೆಲ್ಲ ಪ್ಲಾನ್ ಮಾಡೋತೇವು. ಒಂದು ವೀಕೆಂಡ್ ಅಲ್ಲಿ ಬರೀ ಗುರುಗಳ ಚರಿತ್ರೆ ಮಾತ್ರ ಇರೋದು, ಇನ್ನೊಂದು ವೀಕೆಂಡ್ ವ್ರತಗಳು ಮಾತ್ರ ಇರೋದು. ಆಗ ನೀವು ಪ್ರಿಪೇರ್ ಮಾಡಾವಲ್ಲಿ ನಿಮಗೇನು ಕಾನ್ಫಿಡೆಂಟ್ ಬರುತ್ತೆ. ಸೊ ಎಕ್ಸ್ಪ್ಲೈನ್ ಮಾಡಬಹುದು, ಆರ್ಟಿಕಲ್ ಬರಿಬಹುದು. ಸೊ ಆ ರೀತಿ ನಾವು ಮಾಡೋಣ. ಸೊ ಒನ್ಸ್ ಯು ಆರ್ ಗೈನಿಂಗ್ ಕಾನ್ಫಿಡೆಂಟ್, ಅಧ್ಯಾಪಕರಾಗಿ ನೀವು ಯು ವಿಲ್ ಬಿಕಮ್ ಟೀಚರ್ಸ್ ಫಾರ್ ಬ್ಯಾಚ್ 2. ಮಾಡಂದಾ? ಸರಿಯಾ? ಸರಿ, ಎಲ್ಲರಿಗೂ ಕೂಡ ಆಶೀರ್ವಾದ. ಇವತ್ತು ಅಲಂಕಾರ ಪದ್ಯ ಹೋಗಿ ಬಂದಿದ್ದಾನೆ. ನಮ್ಮ ಒಳಗೆ ರಘುತ್ತಮ ತೀರ್ಥನ ಆವಾಹನ ಮಾಡಿದ್ದಾರೆ. ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಎಲ್ಲರೂ ನಿಮಗಾಗಿ ಬೇಡಿ ಬಂದಿದ್ದೆವು. ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ನಿಮ್ಮ ಪರವಾಗಿ ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ದಾನೆ. ನಿಮ್ಮ ತಾಯಿ ತಂದೆಗಳಿಗೆ, ನಿಮ್ಮ ಮನೆಯಲ್ಲಿರೋ ದೊಡ್ಡವರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಇಲ್ಲಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ. ನಮಸ್ಕಾರ ರಾಜ ಮಾಮ. ಗುರುಗಳೇ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಹರೇ ಶ್ರೀನಿವಾಸ. ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ.